भजे मा गणेशं भजे मा ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಭಾವ ಬೆರೆಸಿ ಗಾನ ಹರಿಸಿ ಶುಭವ ಕೋರುವೆ ಭಾವ ಬೆರೆಸಿ ಗಾನ ಹರಿಸಿ ಶುಭವ ಕೋರುವೆ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ನಿಮ್ಮ ಆಗಮನವು ಇಂದು ಒಲವ ತೋರಣ ನಿಮ್ಮ ಆಗಮನವು ಇಂದು ಒಲವ ತೋರಣ ಸಮ್ಮಿಲನದ ಸವಿಯು ಸಂತಸಕ್ಕೆ ಕಾರಣ ಸಮ್ಮಿಲನದ ಸವಿಯು ಸಂತಸಕ್ಕೆ ಕಾರಣ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಎಲ್ಲ ಸೇರಿ ಖುಷಿಯ ಹಂಚಿ ನಲಿವ ಈ ದಿನ ಎಲ್ಲ ಸೇರಿ ಖುಷಿಯ ಹಂಚಿ ನಲಿವ ಈ ದಿನ ಖುಷಿಯ ಸಂತಸದಿ ದಿನದಿ ಸಿಹಿ ಔತಣ ಖುಷಿಯ ಸಂತಸದಿ ದಿನದಿ ಸಿಹಿ ಔತಣ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಒಲವ ನೀಡುಸುದೇ ಇಹುದು ರಾಗ ಸುಸ್ವರ ಸದನವಿಂದು ಧನ್ಯ ಮಾನ್ಯ ಕಾವ್ಯ ಚಂದಿರ ಒಲವ ನೀಡುಸುದೇ ಇಹುದು ರಾಗ ಸುಸ್ವರ ಸದನವಿಂದು ಧನ್ಯ ಮಾನ್ಯ ಕಾವ್ಯ ಚಂದಿರ. ಕಾರ್ಯಕ್ರಮಕ್ಕೆ ಇವತ್ತು ಒಫಿಷಿಯಲಿ ಎರಡನೇ ದಿವಸದ ಕಾರ್ಯಕ್ರಮ ಆಗಬೇಕಿತ್ತು. ಆದರೆ ನಮ್ಮೆಲ್ಲರಿಗೂ ತಿಳಿದ ಹಾಗೆ ಕೆಲವು ಕಾರಣಾಂತರಗಳಿಂದ ಅದು ಪೋಪ್ ಫ್ರಾನ್ಸಿಸ್ ಅವರು ನಿಧನರಾಗಿ ನಿನ್ನೆ ಅವರ ಅಂತ್ಯಕ್ರಿಯೆ ಇದ್ದ ಕಾರಣ ನಾವು ನಿನ್ನೆ ಒಂದು ಸರ್ಕ್ಯುಲರ್ ಬಂದಾಗಿಂದ ಒಂದು ಕಾರ್ಯಕ್ರಮ ಮುಂದೂಡಬೇಕಾಗಿ ಬಂತು. ಆದ ಕಾರಣ ಇವತ್ತು ಬೆಳಿಗ್ಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಒಫಿಷಿಯಲಿಯಾಗಿ ಮಾಡಿದ್ದೇವೆ. ಶ್ರೀ ಮಂಕಾಳ್ ವೈದ್ಯರು ಹಾಗೂ ನಮ್ಮ ಸನ್ಮಾನ್ಯ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಬಂದು ಇಂದು ಉದ್ಘಾಟನೆ ಸಮಾರಂಭ ನೆರವೇರಿಸಿಕೊಟ್ಟಿದ್ದಾರೆ. ಅದರ ಪ್ರಯುಕ್ತ ಇವತ್ತಿನ ವೇದಿಕೆ ಎರಡನೇ ದಿವಸದ ವೇದಿಕೆ ಆದರೂ ಇದು ಒಂದನೇ ದಿವಸದ ಪಾಲಲ್ಲೇ ಬಂದಿದೆ. ಹಾಗೆ ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಕಾಗಾಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಸಾವಿತ್ರಿ ವೆಂಕಟೇಶ್ ಪಟ್ಕಾರ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ನಮ್ಮ ಕುಮಟಾ ತಾಲೂಕಿನ ಮಾನ್ಯ ಉದ್ಯಮದಾರರಾದ ಹಾಗೂ ಸಮಾಜ ಸೇವಕರಾದ ಶ್ರೀ ಸೂರಜ್ನಾಥ್ ಸೋನಿ ಅವರು ನಮ್ಮ ಮಧ್ಯೆ ಇದ್ದಾರೆ. ಅವರಿಗೂ ನಾನು ಸುಸ್ವಾಗತ ಕೋರ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ.
ತಾಲೂಕಲ್ಲಿ ಅದ್ಭುತ ಸಮಾರಂಭ ಇದು. ಶತಮಾನ ಕಾರ್ಯಕ್ರಮ ನೋಡಿದಂಥದ್ದು ಸ್ವಾಭಾವಿಕ. ಶತಮಾನೋತ್ತರ ಸುವರ್ಣ ಸಂಭ್ರಮ ಇದು. ಈ ತಾಲೂಕಿನಲ್ಲಿ 2-3 ಶಾಲೆ ಆರಂಭ ಆದಲ್ಲಿ 150 ವರ್ಷದಿಂದ ಇದು ಒಂದು. ಇಡೀ ಕುಮಟಾಕ್ಕೆ ಬುನಿಯಾದಿ ಹಾಕಿದಂಥ ಶಾಲೆ ಇದು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಪ್ರಥಮವಾಗಿ ಲೋಕೇಶ್ವರ ದೇವರಿಗೆ ನಮಸ್ಕರಿಸ್ತಾ ಮತ್ತು ಎಲ್ಲ ಶಕ್ತಿ ದೇವತೆಗೂ ನಮಸ್ಕರಿಸ್ತಾ ನಿನ್ನೆ ಆರಂಭ ಆಗಬೇಕಾದದ್ದು ಇವತ್ತು ಆರಂಭ ಆಗಿ ಈಗ ಇದು 2ನೇ ಕಾರ್ಯಕ್ರಮ. ಒಂದು ಅದ್ಭುತ ಕ್ಷಣ. ಈ ಸಾಯಂಕಾಲ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಗೆ ಸೇವೆ ಕೊಟ್ಟಂಥ ಗುರುಗಳಿಗೆ ಸನ್ಮಾನದ ಜೊತೆಗೆ ಹಳೆ ವಿದ್ಯಾರ್ಥಿಗಳಿಗೂ ಸನ್ಮಾನ ಮಾಡುವಂಥ ಈ ಒಂದು ವೇದಿಕೆ ಸಭಾ ಅಧ್ಯಕ್ಷತೆಯನ್ನು ವಹಿಸಿದಂಥ ನಿಮ್ಮೆಲ್ಲರ ಮಹಿಳಾ ಮುಖಂಡರು, ಪ್ರಭಾವಿ ಮುಖಂಡರು, ಈ ಕಾಗಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಾವಿತ್ರಿ ಪಟ್ಗಾರ್ ಅವರೇ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂಥ ಮತ್ತೋರ್ವ ಈ ತಾಲೂಕು, ಈ ಕ್ಷೇತ್ರದ, ಈ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಈ ಭಾಗದ ಸದಸ್ಯರಾಗಿ ಭಾಳ ಉತ್ತಮ ಸೇವೆ ಸಲ್ಲಿಸಿದಂಥವರು, ಕಾಂಗ್ರೆಸ್ಸಿನ ಪ್ರಭಾವಿ ಮುಖಂಡರು ಮತ್ತು ಈ ಶಾಲೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರ ಕೊಟ್ಟಂಥ ರತ್ನಾಕರ್ ನಾಯ್ಕ ಅವರೇ, ಹಳೆ ಮುತ್ಸದ್ದಿ ಪರಿಷತ್ ಜಿಲ್ಲಾ ಪರಿಷತ್ ಸದಸ್ಯರಾಗಿ ಸಾಕಷ್ಟು ಸೇವೆ ಸಲ್ಲಿಸಿದಂಥ ಪ್ರಭಾವಿ ಮುಖಂಡರಾಗಿರುವ HS ಹಳ್ಳೇರವರೇ, ನಮ್ಮ ಲೋಕನಾಥ್ ಎಜುಕೇಷನ್ ಟ್ರಸ್ಟ್ ಅದರ ಸ್ಥಾಪನೆಯಿಂದ ಇಲ್ಲಿವರೆಗೂ ಹೈಸ್ಕೂಲ್ ಪ್ರೌಢಶಾಲೆಯ ಶಿಕ್ಷಣ ಭಾಗ್ಯ ಕೊಟ್ಟಂತ, ಈ ಭಾಗಕ್ಕೆ ಭಾಗ್ಯ ಕೊಟ್ಟಂಥವರು ಶಿಕ್ಷಕರಾಗಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಡೋ ಮೂಲಕ, ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಡೋ ಮೂಲಕ ಶ್ರೇಷ್ಠ ಗುರು ಅಂತ ಹೆಸರು ಪಡೆದಂಥವರು ಮತ್ತು ವಿಶೇಷವಾಗಿ ನನ್ನ ಪಕ್ಷದ ಹಿರಿಯ ಮುಖಂಡರು, JDS ಪಕ್ಷದ ಹಿರಿಯ ಮುಖಂಡರಾದ GK ಪಟ್ಗಾರ್ ಸರ್ ಅವರೇ, ಈ ಶಾಲೆ ತಂದು ಈ ಊರು ನಂದು ಅಂತ ಮುಂಬೈದಲ್ಲಿ ಉದ್ಯಮಿ ಆದರೂ ಶಾಲೆ ಈ ಕಾರ್ಯಕ್ರಮಗೋಸ್ಕರ ಅಲ್ಲಿಂದ ಇಲ್ಲಿ ಬಂದು ತನ್ನ ಕೈಲ ಸೇವೆ ಸಲ್ಲಿಸಿದಂಥ ನಮ್ಮ ಎಂತ ಜೈನ್ ಉದ್ಯಮಿ ಮತ್ತು ಹಳೆ ವಿದ್ಯಾರ್ಥಿಯಾದ ಶಶಿಕಲಾ ಜೈನ್ ಅವರೇ, ಯಶೋಧ ಜೈನ್ ಅವರೇ, ಮಹಿಳಾ ಮುಖಂಡರು ಪಂಚಾಯತ್ ಸದಸ್ಯರಾದ ಯಶೋಧ ಜೈನ್ ಅವರೇ, ಈ ಒಂದು ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮಾಡಬೇಕು, ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಸಾಕಷ್ಟು ಜನರ ಜೊತೆಗೆ ಚರ್ಚೆ ನಿರಂತರವಾಗಿ ಮಾಡಿ, ಯಾಕಂದ್ರೆ ನನ್ನಂತೂ ಸಾಕಷ್ಟು ಅವ್ರು ಚರ್ಚೆ ಮಾಡಿದರು. ಈ ಒಂದು ಅದ್ಭುತ ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ತರೋದಕ್ಕೆ ಪ್ರಯತ್ನ ಪಟ್ಟಿರುವ, ಎಲ್ಲರ ಜೊತೆಗೆ ಸೇರಿ ಪ್ರಯತ್ನ ಪಟ್ಟಿರುವ ನಾರಾಯಣ್ ಶಾನ್ಭಾಗ್ ಅವರೇ ಮತ್ತು ಶಿವರಾಮ್ ಪಡ್ಗಾರ್ ಅವರೇ ಮತ್ತು ಆದಿಯಾಗಿ ಎಲ್ಲ ನನ್ನ ಈ ಶಾಲೆಗೆ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ತರೋದಕ್ಕೆ ಪ್ರಯತ್ನ ಪಟ್ಟಂಥ ಎಲ್ಲ ಸಂಘಟಕರೇ ಮತ್ತು ಜಾನ್ವಿಬಾಯಿ ಹೆಡ್ ಮಾಸ್ಟರ್ ಆದಿಯಾಗಿ ಎಲ್ಲ ಶಿಕ್ಷಕ, ಈ ಶಾಲೆಯ ಶಿಕ್ಷಕ ವರ್ಗದವರೇ, ನಮ್ಮ ಪ್ರಕಾಶ್ ಗಾವಡಿ, ಶಾಂತಲಾ ಭಟ್ ಅವರೇ ಮತ್ತು ಎಲ್ಲ ನಮ್ಮ ಮಂಜು ಮಾಸ್ಟ್ರು ಇದ್ದರು, ಎಲ್ಲ ನಿರೂಪಕರೇ ಮತ್ತು ಎಲ್ಲ ಹಳೆ ವಿದ್ಯಾರ್ಥಿಗಳೇ, ಅದೆಲ್ಲರಿಗಿಂತ ಹೆಚ್ಚಾಗಿ ಭಾಳ ಅಭಿಮಾನದಿಂದ ನಾನು ಅದಕ್ಕೆ ಮೊದಲೇ ಭಾರತ್ ಮಾತಾ ಕಿ ಜೈ ಅನ್ಸ್ಕೊಂಬಿಟ್ಟೆ. ಯಾಕೆಂದರೆ ನಾನು ವೇದಿಕೆಗೆ ಬಂದು ಕೂತಾಗೆ ಹೇಳ್ತಾ ಇದ್ದೆ,
ಕಾಗಲ್ದಲ್ಲಿ ಭಾಳ ಅತ್ಯುತ್ತಮ ಕಾರ್ಯಕ್ರಮ ಆಗ್ತಾ ಇದೆ ಅನ್ನೋದು ನಂಗೆ ಕಲ್ಪನೆ ಇತ್ತು. ನಾನು ಎಂಟ್ರಿ ಕೊಡ್ಬೇಕಾದ್ರೆ ಲೆಕ್ಕ ಹಾಕಿದೆ, ಇದು ಅದ್ಭುತದಲ್ಲಿ ಅದ್ಭುತ ಕಾರ್ಯಕ್ರಮ, ಕಾಗಲ್ ಊರವರು ಅಕ್ಕಪಕ್ಕದವರೆಲ್ಲ ಸೇರಿ ಮಾಡಿ ತೋರಿಸ್ತಾ ಇದ್ದಾರೆ ಅಂತ. ಯಾಕೆ ಗೊತ್ತಾ? ಸಭಾ ಕಾರ್ಯಕ್ರಮಕ್ಕೆ ಯಾರೂ ಬರೋದಿಲ್ಲ ಹೆಚ್ಚು. ಸಭಾ ಕಾರ್ಯಕ್ರಮ ನಾನು ಅದು ಹೇಳ್ತಾ ಇದ್ದೆ, ಶಿವರಾಮ್ ಪಡ್ಗಾರ್ ಹೇಳ್ತಾ ಇದ್ರು, ಬೆಳಗಿನ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ಜನ ಇದ್ರು ಅಂತ. ಈ ಮನೋರಂಜನೆ ಅಂದರೆ ಎಲ್ಲರೂ ಬರ್ತಾರೆ, ಕ್ರೀಡೆ ಅಂದರೆ ಎಲ್ಲರೂ ಬರ್ತಾರೆ. ಏನಣ್ಣ, ಎಲ್ಲರೂ ಬರ್ತಾರೆ. ಈ ಸಭಾ ಕಾರ್ಯಕ್ರಮ ನಮ್ದೆಲ್ಲ ಭಾಷಣ ಅಥವಾ ಎಲ್ಲರ ಭಾಷಣ ಕೇಳೋದು ಎಂಥದ್ದು, ಯಾಕೆ ಬರಬೇಕು ಅನ್ನೋದೇ ಹೆಚ್ಚಿರ್ತದೆ. ನಾವೆಲ್ಲ ಈ ಹಳ್ಳಿಯಲ್ಲಿ ಈ ಟೂರ್ನಮೆಂಟ್ಗೆ ಹೋಗ್ತೀವಿ. ಆ ಟೂರ್ನಮೆಂಟ್ಗೆ ಹೋಗ್ಬೇಕಾದ್ರೆ ಒಂದನ್ನ ಅರ್ಪಣೆ ಆದ್ಕೊಳ್ಳಿ ಅಲ್ಲಿ ಅಕ್ಕಪಕ್ಕದವ್ರು ಎಲ್ಲರೂ ಗೊತ್ತಾಗ್ತದೆ, ಓಡೋಡು ಬರ್ತಾರೆ ಕಾರ್ಯಕ್ರಮಕ್ಕೆ. ಆದರೆ ನೀವೆಲ್ಲ ಬಂದಿದ್ದ ಉದ್ದೇಶ ಏನು ಗೊತ್ತಾ? ಈ ಶಾಲೆಗೆ 150 ವರ್ಷ ಆಗಿದೆ ಅನ್ನೋದೇ ನಿಮ್ಗೆ ಹೆಮ್ಮೆ, ನಿಮ್ಮೆಲ್ಲರಿಗೂ ಹೆಮ್ಮೆ. ಅದಕ್ಕಾಗಿ ತಾವೆಲ್ಲರೂ ಸೇರಿ ಇಲ್ಲಿ ಬಂದಿದ್ದೀರಿ. ಅದು ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿ ಏನೇನೋ ಸಾಧನೆ ಮಾಡಿದ್ದಾರೆ ನೋಡಿ. ನನಗೆ ಭಾಳ ಅಭಿಮಾನದಿಂದ ಹೇಳಬೇಕು ಅಂದರೆ, ಈ ಶಾಲೆಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಯೋಧರಾಗಿ ಇಲ್ಲಿ ಬಂದು ಕೂತ್ರಲ್ಲ. ಇವತ್ತು ನಮ್ಮ ದೇಶಕ್ಕೆ ಅನಿವಾರ್ಯ ಆದಂಥ ಪರಿಸ್ಥಿತಿ, ನಾವು ಸೈನಿಕರು ನೆನ್ಪು ಮಾಡ್ಕೊಂತ ಇದ್ದೀವಿ. ಪಹಲ್ಗಾಮಲ್ಲಿ ಆದಂಥ ದುರಂತ ಇಡೀ ದೇಶಕ್ಕೆ ದಿಗ್ಭ್ರಮೆ ಆಗಿದೆ. ಇದನ್ನ ನಾವು ಏನಾದರೂ ಮಾಡಿ ಸೇಡ್ ತೀರಿಸ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಿದ್ದೀವಿ. ಸೇಡ್ ತೀರಿಸ್ಕೊಳ್ಳೋದು ಯಾರಿಂದ? ಇದೇ ನಮ್ಮ ಸೈನಿಕರಿಂದ. ಅದಕ್ಕಾಗಿ ನಾವು ಮೊಟ್ಟ ಮೊದಲನೇದಾಗಿ ಆ ಸೈನಿಕರಿಗೆ ನಿಮ್ಮೆಲ್ಲರ ಪರವಾಗಿ ಗ್ರೇಟ್ ಸಲ್ಯೂಟ್, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದ ಹೇಳ್ತೀನಿ. ಈ ಶಾಲೆ ಹೆಸರು, ಈ ಕಾಗಲ್ ಊರಿನ ಹೆಸರು ಮೇಲ್ ತಂದಿದ್ದೀರಲ್ಲ, ನಿಮ್ಮೆಲ್ಲರ ಪ್ರಯತ್ನದಿಂದ ನಮ್ಮ ತಾಯಿ, ನಮ್ಮ ಭಾರತ್ ಮಾತೆ ಸುರಕ್ಷಿತವಾಗಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಸಮಾಜದವರು, ಎಲ್ಲ ಧರ್ಮದವರು ಇದನ್ನು ಖಂಡಿಸಿದ್ದಾರೆ. ಈ ಒಂದು ಪಹಲ್ಗಾಮ್ ಚಟುವಟಿಕೆ ಆಗಲೇಬಾರ್ದು ಅನ್ನೋದು, ಟೆರರಿಸ್ಟ್ ಆಕ್ಟಿವಿಟಿ ಆಗಲೇಬಾರ್ದು ಅನ್ನೋದು ನಾವು ಪಣ ತೊಟ್ಕೊಂಡು ಮುಂದೆ ಹೋಗಬೇಕು. ದೇಶಕ್ಕಲ್ಲ, ಇಡೀ ಜಗತ್ತಿಗೆ ಅದು ಅನಿವಾರ್ಯ ಇದೆ. ಹಾಗಾಗಿ ನಾನು ಈ ಯೋಧರನ್ನು ನೋಡಿದ್ಕೊಳ್ಳೆ ನನಗೆ ಆ ಘಟನೆ ನೆನಪಾಯಿತು. ಅಂಥ ಅದ್ಭುತ ಕ್ಷಣ ಇಲ್ಲಿ ತೋರಿಸ್ಕೊಟ್ಟಿದ್ದೀರಿ. ಎಲ್ಲ ಹಿರಿಯ ಒಂದು ವಿದ್ಯಾರ್ಥಿಗಳನ್ನು ಗುರುಸುವಂಥ ಕಾರ್ಯಕ್ರಮ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ. ಭಾಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ಹೊರಗೆ ಬಂದಿದೆ. ಶಾಲೆ, ಯಾವುದೇ ಶಾಲೆ ಇವತ್ತು ಬಹುಶಃ ಈ ಕಾಗಲ್ ಶಾಲೆ ಅಷ್ಟು ಪ್ರಸ್ತುತ ಇರಲಿಕ್ಕಿಲ್ಲ. ಆದರೆ ಯೋಚನೆ ಮಾಡಿ, 150 ವರ್ಷದ ಹಿಂದೆ ಈ ಶಾಲೆದ ಮಹತ್ವ ಎಷ್ಟಿತ್ತು ಅಂತ. ಇವತ್ತೆಲ್ಲ ಈ ಮಕ್ಕಳು, ಮರಿ ಮಕ್ಕಳು ಇವತ್ತು ಬಂದಿರ್ಬೋದು ಶಾಲೆ, ಹಳೆ ವಿದ್ಯಾರ್ಥಿ, ಅವರೆಲ್ಲ ವಿದ್ಯಾವಂತರು ಇವತ್ತಾಗಿದ್ದಾರೆ ಅಂದರೆ 150 ವರ್ಷದ ಹಿಂದೆ ಈ ಶಾಲೆ ಆರಂಭ ಆದದಕ್ಕೆ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಒಂದಲ್ಲ ಒಂದು ರೀತಿಯಿಂದ ಈ ಇಲ್ಲಿಯ ಜನ ಮೇಲ್ ಬರುವಂಥ ಪ್ರಯತ್ನ ಈ ಶಾಲೆ ನಿಮ್ಗೆ ಕೊಡುಗೆ ಹಾಕ್ಬಿಡ್ತು. ಇದಕ್ಕೆ ಸಹಾಯ ಮಾಡಿದವ್ರನ್ನ ಎಲ್ಲರನ್ನೂ 150 ವರ್ಷದ ಇತಿಹಾಸ ಹುಡುಕಿ ಅವರನ್ನ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಲ್ಲ, ಅವ್ರ ಮಕ್ಕಳನ್ನ, ಅವ್ರ ಮರಿ ಮಕ್ಕಳನ್ನ, ಅದಕ್ಕೆ ನಾನು ವಿಶೇಷವಾಗಿ ಈ ಸಂಘಟನೆ ಮಾಡಿದವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈ ಊರಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ, ಈ ತಾಲೂಕಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ, ನನ್ನ ವಿಧಾನಸಭಾ ಕ್ಷೇತ್ರ ಕುಮಟಾ ಹೊನ್ನಾವರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾರು ಕನ್ನಡ ಶಾಲೆಯಲ್ಲಿ ಕಲ್ತು ಮುಂದೆ ಬಂದಿದ್ದಾರೋ ಅವರೇ ಸಾಕಷ್ಟು ಮುಂದೆ ಹೋದವ್ರ ಉದಾಹರಣೆ ಸಾಕಷ್ಟು ಇದೆ. ಇವತ್ತು IAS KS ಯಾವುದಾದ್ರು ಮಾಡಿದ್ದಾರೆ, ಅವ್ರ ಮೂಲ ಹುಡ್ಕಕ್ಕೆ ಹೋದರೆ ಯಾವುದೋ ಕನ್ನಡ ಶಾಲೆಯಲ್ಲೇ ಇರ್ತಾರೆ, ಬಿಟ್ಟರೆ ಬೇರೆ ನಿಮ್ಮ ಮಾಸ್ಟರ್ಗಳೇ ಇವತ್ತೇನೆಲ್ಲ ಕೂತಿದ್ದೀರಲ್ಲ ಎಲ್ಲ ಮೆರಿಟ್ ಸ್ಟೂಡೆಂಟ್ಸ್. ಇವರು ಮೆರಿಟ್ ಇದ್ದದಕ್ಕೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಇದ್ದಾರೆ. ನನಗೆ ಭಾಳ ಅಭಿಮಾನ ಈ ಟೀಚರ್ಸ್ ಮೇಲೆ. ಯಾಕೆಂದರೆ ಇವ್ರು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆದಂಥವ್ರು. ನೀವು ಪ್ರೈವೇಟ್ ಸ್ಕೂಲಿಗೆ ಕಳಿಸಿದಾಗ ಅವರು ಮೆರಿಟ್ ಆಧಾರದ ಮೇಲೆ ಇರೋದಿಲ್ಲ. ಇವ್ರು ಬಿಟ್ಟಿದ್ದು ಅಲ್ಲಿ ಟೀಚರ್ಸ್ ಅಂತಾರೆ, ಅಲ್ಲಿ ಒಳ್ಳೆ ಎಜುಕೇಷನ್ ಸಿಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನೀವು ಈ ಟೀಚರ್ಸ್ಗೆ ಹುರಿದುಂಬಿಸಿದ್ರೆ ಖಂಡಿತವಾಗೂ ಅತ್ಯುತ್ತಮ ಶಾಲೆ ಆಗ್ತದೆ. ಇದು ಅನುಮಾನನೇ ಬೇಡ. ಆದರೆ ಅವ್ರಿಗೆ ನಾವು ಒಂದು ಸ್ಫೂರ್ತಿ ಕೊಡುವಂಥ ಕೆಲಸ ಮಾಡಬೇಕು. ಯಾಕೆಂದರೆ ಇವತ್ತಿನ ದಿನದಲ್ಲಿ ಟೀಚರ್ಸು ಕೋಲ್ ಹಿಡಿದ್ರೆ ಕಷ್ಟ ಅಂತ ಹೇಳ್ಬಿಡ್ತಾರೆ, ಕೋಲ್ ಹಿಡಿಯೋಂಗಿಲ್ಲ. ಆದರೆ ಏನು ಮಾಡೋದು, ಯಾವಾಗೂ ಮಕ್ಕಳಿಗೆ ಎಲ್ಲ ರೀತಿ ಒಂದು ಶಿಕ್ಷಣ ಕೊಡಬೇಕಾದ್ರೆ ಅವ್ರಿಗೆ ಸಣ್ಣ ಪೆಟ್ಟು ಹೊಡಿಬೇಕಾಗ್ತದೆ. ಆದರೆ ಇವತ್ತೊಂದು ಪರಿಸ್ಥಿತಿಯಲ್ಲಿ SDMC ಊರವರೆಲ್ಲ ಮುಂದೆ ಕೂತಿ ಟೀಚರ್ಸ್ ಜೊತೆ ಕೂತಿ ಅದು ಯಾವ ರೀತಿ ಬಗೆಹರಿಸ್ಬೇಕಂತ ಯೋಚನೆ ಮಾಡಿ ಶಿಕ್ಷಣ ಒಳ್ಳೆ ರೀತಿಯಿಂದ ಕೊಡುವಂಥ ಫ್ರೀ ಹ್ಯಾಂಡ್ ಟೀಚರ್ಸ್ ಕೊಡಿ. ನಾನು ವಿಶ್ವಾಸದಿಂದ ಹೇಳ್ತೀನಿ, ಈ ಟೀಚರ್ಸ್ಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಖಂಡಿತವಾಗೂ ಒಂದು ಅತ್ಯುತ್ತಮ ಶಾಲೆಯಾಗಿ ಇದನ್ನು ಮಾರ್ಪಾಡು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದೊಂದಿಗೆ ಈ ಒಂದು 150ರ ಸಂಭ್ರಮ
ಇದೇ ರೀತಿ ಮುಂದೆ 200 ವರ್ಷ 300 ವರ್ಷ ನಿರಂತರವಾಗಿ ಶಾಲೆ ಯಾವುದು ಅದೇ 154 ಅದೇ 150ರ ಸಂಭ್ರಮ 154ನೇದು ಇದು ನಿರಂತರವಾಗಿರಲಿ. ನಿರಂತರವಾಗಿ 200 ವರ್ಷ ಇದು ಮಾಡಿ 200 ವರ್ಷ ಆದಾಗ ನಾವೆಲ್ಲರೂ ಹೆಚ್ಚಿರೋದಿಲ್ಲ ಹಂಗೆ ಕಾಣ್ತದೆ. 200 ವರ್ಷ ಆಗಲಿ 300 ವರ್ಷ ಆಗಲಿ ಶಾಲೆ ನಿರಂತರವಾಗಿ ನಡೀಲಿ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಿ ನಿಮ್ಮ ಜೊತೆಗೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಮತ್ತು ನನಗೆ ಈ ಭಾಗದಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸ ತೋರಿಸಿದವರು ನೀವೆಲ್ಲರೂ ಇದ್ದೀರಿ. ನಿಮ್ಮ ಆಶೀರ್ವಾದದಿಂದನೇ ನಾ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ. ಈ ಮಟ್ಟಕ್ಕೆ ಇಡೀ ಕ್ಷೇತ್ರದಲ್ಲಿ ನನ್ನ ಗುರುಸ್ತಾರೆ ಅಂದರೆ ನೀವುಗಳ ಕಾರಣ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವ್ಯಕ್ತಿ ನಮ್ಮೆಲ್ಲರ ದುರ್ದೈವ, ಅವರು ನಮ್ಮೊಂದಿಗಿಲ್ಲ ಇವತ್ತು. ಧನ್ಯವಾದಗಳು. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮಟಾ, ಕಾಗಲ್ ಗ್ರಾಮ ಪಂಚಾಯತ್, ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಕಾಗಲ್ ಕ್ಲಸ್ಟರ್ ಕಾಗಲ್ ಇವರ ಒಂದು ಆಶ್ರಯದಲ್ಲಿ ಕಾಗಲ್ ಶಾಲೆಯ ಶತಮಾನೋತ್ತರ ಸಂಭ್ರಮ ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆ ಅಧ್ಯಕ್ಷತೆ ವಹಿಸಿಕೊಂಡಂತಹ ಕಾಗಲ್ ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಸಾವಿತ್ರಿ ಪಡಗಾರ್ ಅವರೇ, ಹಾಗೆ ಈ ಒಂದು ಸುಂದರ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ JDS ಮುಖಂಡರು, ಆತ್ಮೀಯರು, ಗೌರವಾನ್ವಿತರಾದ ನನ್ನ ಆತ್ಮೀಯರಾದ ಶ್ರೀ ಸೂರಜ್ ನಾಯ್ಕ್ ಸ್ವಾಮಿಯವರೇ, ಹಾಗೆ ಈ ಒಂದು ವೇದಿಕೆಯಲ್ಲಿ ಆಸನಾಗಿದ್ದಂತಹ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು, ನನ್ನ ಆತ್ಮೀಯರಾದ ಸನ್ಮಾನ್ಯ ಶ್ರೀ HS ಹಳ್ಳಿಯವರೇ, ಹಾಗೆ ಈ ಒಂದು ವೇದಿಕೆಯಲ್ಲಿ ಆಸರಾಗಿದ್ದಂಥ ಹಿರಿಯರು, ಗುರುಗಳಾದ ಸನ್ಮಾನ್ಯ ಶ್ರೀ GK ಪಡ್ಗರ್ ಅವರೇ, ಹಾಗೆ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕರು, ನನ್ನ ಆತ್ಮೀಯರು, ಗೌರವಾನ್ವಿತರಾದ ಸನ್ಮಾನ್ಯ ಶ್ರೀ ವಿಠಲ್ ನಾಯ್ಕರವರೇ, ಹಾಗೆ ವಿಶೇಷವಾಗಿ ಮುಂಬೈದಿಂದ ಆಗಮಿಸಿ ಈಗ ವೇದಿಕೆಯಲ್ಲಿ ಸನ್ಮಾನವನ್ನು ಪಡೆದಂತಹ ಪ್ರಸಿದ್ಧ ಉದ್ಯಮಿಗಳು ಆದ ಈ ಶಾಲೆಯ ವಿದ್ಯಾರ್ಥಿಗಳು ಆದ ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಜೈನ್ ಅವರೇ, ಹಾಗೆ ಕಾಗಲ್ ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರಾದ ಯಶೋಧಾ ಜೈನ್ ಅವರೇ, ಹಾಗೆ ಈ ಒಂದು ಸಮಿತಿಯಲ್ಲಿ ತನ್ನದಾದ ತುಡಿತವನ್ನು ಶ್ರಮವನ್ನು ವ್ಯಕ್ತಪಡಿಸಿ ಈ ಒಂದು ಸಂಭ್ರಮ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಾರಾಯಣ್ ಭಟ್ ಶಾನ್ಭಾಗ್ರವರೇ, ಹಾಗೆ ಶಿವರಾಮ್ ಪಡ್ಗರ್ ಅವರೇ, ಹಾಗೆ ಈ ಒಂದು ಸಮಿತಿಯ ಎಲ್ಲ ಸದಸ್ಯರುಗಳೇ, ಹಾಗೆ SMC ಅಧ್ಯಕ್ಷ ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ, ಹಾಗೆ ಇವತ್ತಿನ ವೇದಿಕೆಯಲ್ಲಿ ವಿಶೇಷವಾಗಿ ಸನ್ಮಾನಿಸಲ್ಪಟ್ಟಂಥ ಎಲ್ಲ ಸೈನಿಕರಾದಿಯಾಗಿ, ಶಿಕ್ಷಕರಾದಿಯಾಗಿ, ಎಲ್ಲ ಅಧಿಕಾರಿ ವೃಂದದವರೇ, ಹಾಗೆ ಎದುರುಗಡೆ ಕೂತಂಥ ನನ್ನ ಎಲ್ಲ ಶಿಕ್ಷಣ ಪ್ರೇಮಿಗಳೇ, ಹಾಗೆ ಸ್ಥಳೀಯ ನಾಗರಿಕ ಬಂಧುಗಳೇ, ವಿಶೇಷವಾಗಿ ಪತ್ರಿಕಾ ಮಿತ್ರರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಡುತ್ತಿರುವಂತಹ ಎಲ್ಲ ಗೌರವಾನ್ವಿತರೇ, ನನಗೆ 154 ವರ್ಷಗಳ ಶತಮಾನೋತ್ತರ ಸಂಭ್ರಮ, ಬಹುಶಃ ಇದು ಅದ್ಭುತ ಸಂಭ್ರಮ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾಕೆಂದರೆ 1 ವರ್ಷಗಳ ಪರ್ಯಂತ ನಾನು ನೋಡ್ತಾ ಇದ್ದೇನೆ, ತಮ್ಮ ಶಾಲೆಯ ಶತಮಾನೋತ್ತರ ಸಂಭ್ರಮ ಮಾಡಬೇಕು ಅಂತ ಕಾರ್ಯಪ್ರವೃತ್ತರಾಗಿ ಇವತ್ತಿನಿಂದಲೇ ಅನೇಕ ಏಳು ಬೀಳು ಅಡೆತಡೆಗಳನ್ನು ಮೀರಿ ಬಹುಶಃ ಒಂದೇ ದಿವಸದಲ್ಲಿ 2 ಕಾರ್ಯಕ್ರಮ ಮಾಡೋದ್ರ ಮೂಲಕ 2ನೇ ದಿವಸಕ್ಕೆ ಪಾದಾರ್ಪಣೆ ಮಾಡಿದ್ರು ಅಂತ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಸುಂದರವಾದ ಕಾರ್ಯಕ್ರಮ ಬಹುಶಃ ಯಶಸ್ವಿನ ಹಂತದಲ್ಲಿದೆ ಅಂತ ಹೇಳ್ತೀನಿ. ಭಾಳ ಸುಂದರವಾಗಿದೆ ಕಾರ್ಯಕ್ರಮ. ಈಗಾಗಲೇ ಅನೇಕರಿಗೆ ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಅನೇಕ ಈ ಶಾಲೆಯಿಂದ ಕಲಿಸಿದಂಥವರಿಗೆ ಮತ್ತು ಪ್ರಶಸ್ತಿ ಪಡೆದಂಥವರಿಗೆ ಮತ್ತು ಈ ಶಾಲೆಯಿಂದ ಒಳ್ಳೆಯ ಸ್ಥಾನಕ್ಕೆ ಹೋದಂಥವರಿಗೆ, ಬಹುಶಃ ನನಗನ್ಸ್ತದೆ ಈಗಾಗಲೇ ಸೈನಿಕರಿಗೆ ಸನ್ಮಾನ ಮಾಡಿದ್ದು. ಅನೇಕ ಸಂದರ್ಭಗಳಲ್ಲಿ ಅವರನ್ನು ಪ್ರತಿ ಹಂತದಲ್ಲಿ ಹಲವಾರು ವೇದಿಕೆಯಲ್ಲಿ ಸನ್ಮಾನಿಸಿ ನಮ್ಮ ದೇಶದ ಒಂದು ಪ್ರೇಮವನ್ನು ನಮ್ಮ ದೇಶದ ಪ್ರೇಮವನ್ನು ನಾವು ತೋರಿಸ್ತಿದ್ವಿ. ಅದ್ರ ಜೊತೆಗೆ ಅನೇಕ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ರಿ. ಬಹುಶಃ ನನಗನ್ನಿಸ್ತದೆ, ನಮಗೆ GG ಪಡ್ಗರ್ ಅವರು ಹೇಳ್ತಿದ್ರು, ತಾನು ಬೆಡ್ ಮೇಲೆ ಇದ್ದೆ,
ಈಗೇನೋ ಎದ್ದು ಬಂದಿದ್ದಾನೆ ನೋಡಿ, ಮಾಲೆ ಮಾಸ್ಟರ್ ಬಂದಿದ್ದಾರೆ, ಬಹುಶಃ ಬೆಡ್ ಮೇಲೆ ಇರ್ತಿದ್ರು. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಇಷ್ಟೊಂದು ಸಂಭ್ರಮ ಮಾಡಿ ಎಲ್ಲರಿಗೂ ಒಂದು 10-15 ಆಯುಷ್ಯವನ್ನು ನೀವು ಜಾಸ್ತಿ ಮಾಡಿದ್ರೆ ಅಂದರೆ ಯಾವುದೇ ತಪ್ಪಿಲ್ಲ ಹೇಳ್ತೀನಿ. ಯಾಕೆಂದರೆ ಇಲ್ಲೇನು ತಯಾರಾಗಿ ಬಂದಿದ್ದಾರಲ್ಲ ಅವ್ರ ಆಯುಷ್ಯ ಜಾಸ್ತಿ ಆಗ್ತಾಯಿದೆ. ಇವತ್ತು ನೋಡಿ ಮಾಲೆ ಮಾಸ್ಟರ್ ನಿಜಕ್ಕೂ ಬೆಡ್ ಮೇಲೆ ಕೂತ್ಕೊಂಡು ಇರೋರು, ಇವತ್ತು ಇಲ್ಲಿ ಕೂತ್ಕೊಂಡು ಭಾಳ ಪ್ರೀತಿಯಿಂದ ಈ ಒಂದು ದಿವಸದ ತಾವು ಕೊಟ್ಟ ಒಂದು ಸನ್ಮಾನ ಅದು ಊಹೆಗೆ ನಿಲುಕದಂಥ ಸನ್ಮಾನ ಅಂತ ಹೇಳ್ತೀನಿ. ಯಾಕೆಂದರೆ ಇನ್ನೊಮ್ಮೆ ನೀವು ನಮ್ಮ ಶಾಲೆಯಲ್ಲಿ ಕಲ್ತಿದ್ರಿ, ನಮ್ಮ ಶಿಕ್ಷಣ ನಮಗೆ ಶಿಕ್ಷಣ ಕೊಟ್ಟಿದ್ರಿ ಅಂತೇಳಿ ಈಗಾಗಲೇ ಹೇಳಿದರು. 1969-70ರಲ್ಲಿ ಸ್ಥಾಪನೆಯಾದ ಒಂದು ಶಾಲೆ ಇವತ್ತು 154 ವರ್ಷಗಳನ್ನು ಕಂಡು ಈಗಾಗಲೇ ಹೇಳಿದ್ರು ಶಿಕ್ಷಣ ಇದು ನೀತಿ ಹೇಗಿರಬೇಕು, 154 ವರ್ಷಗಳ ಹಿಂದೆ ಹೇಗಿತ್ತು, 154 ವರ್ಷದ ನಂತರ ಈ ಒಂದು ಆಧುನಿಕ ಪ್ರಪಂಚದಲ್ಲಿ ನಮ್ಮ ಶಿಕ್ಷಣ ಹೇಗಿರಬೇಕು ಅಂಥೇಳಿ. ಅವತ್ತು ನಾವು ಗೋಲಿ ಆಟ, ಲಗೋರಿ ಆಟ ಇಂಥ ಆಟದಲ್ಲಿದ್ದರು. ಇವತ್ತು ನಮ್ಮ ಮಕ್ಕಳು ಯಾವ ರೀತಿ ಅಂತಂದರೆ ಇಡೀ ವರ್ಲ್ಡನ್ನು ಜಗತ್ತನ್ನು ಕೈಲಿ ಇಟ್ಕೊಂಡು ನೋಡೋಂಥ ಒಂದು ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೇವೆ. ಶ್ರೀ ಲೋಕೇಶ್ವರನ ಪಾದಾರಕ್ಕೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಸೇವೆಗಾಗಿ ಬಾಳು, ಸೇವೆಯೇ ಪರಮ ಧರ್ಮ ಎನ್ನುವಂಥ ಧ್ಯೇಯದೊಂದಿಗೆ ತಾವೆಲ್ಲ ಕೆಲಸವನ್ನು ನಿರ್ವಹಿಸಿದಿರಿ. ಪ್ರಪ್ರಥಮವಾಗಿ ನಾನು ಶಾಲಾ ಶತಮಾನೋತ್ತರ ಸ್ವರ್ಣ ಸಂಭ್ರಮದ ಸಮಿತಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ 6 ತಿಂಗಳಿಂದ ಅವರು ಪಟ್ಟಿರ್ತಕ್ಕಂಥ ಶ್ರಮ ವ್ಯರ್ಥ ಆಗಲಿಲ್ಲ. ಅತ್ಯಂತ ಸಂಭ್ರಮದಿಂದ ಈ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ನನ್ನ ಶಿಕ್ಷಕ ಬಂಧುಗಳೇ, ಊರ ನಾಗರಿಕರೇ, ನಾನು 6 ವರ್ಷಗಳ ಕಾಲ ಈ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಈ ಕ್ಲಸ್ಟರಿಗೆ 14 ಶಾಲೆಗಳು ಬರ್ತದೆ, 4 ಹೈಸ್ಕೂಲುಗಳು ಇದರ ಸುಪರ್ದಿಯಲ್ಲಿದೆ. ನಮ್ಮ ಉದ್ದೇಶ ಶೈಕ್ಷಣಿಕ ಅಭಿವೃದ್ಧಿ ಜೊತೆಗೆ ಶಾಲೆಯ ಸಂಪೂರ್ಣ ಅಭಿವೃದ್ಧಿಯನ್ನು ಸಾಧಿಸೋದು ನಮ್ಮ ಕೆಲಸ ಆಗಿರ್ತದೆ. ಇಲಾಖೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾವಿರಲಿ, ನಮ್ಮ ಶಿಕ್ಷಕರಲ್ಲಿ ಎಲ್ಲರೂ ಕಟಿಬದ್ಧರ ಕೆಲಸವನ್ನು ನಿರ್ವಹಿಸಿದ್ದಾರೆ. ಆ ಕೆಲಸವನ್ನು ನಿರ್ವಹಿಸುವಾಗ ನಮಗೆ ಅನೇಕ ಜನ ಇಲ್ಲಿ ಕಾಗಲ್ನಲ್ಲಿ ಸಂಪೂರ್ಣ ಬೆಂಬಲವನ್ನು ಕೊಟ್ಟವರಿದ್ದಾರೆ. ಅವರನ್ನು ನೆನೆಸ್ಕೊಳ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯನೂ ಆಗಿದೆ. ಹಿಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ವತಿ ಪಟ್ಗಾರ್ ಇರ್ಬೋದು, ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಲಲಿತಾ ಪಟ್ಗಾರ್ ಇರ್ಬೋದು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ನಮ್ಮ ಹನುಮಂತ್ ಪಟ್ಗಾರ್ ಇರ್ಬೋದು, ಶಿವರಾಮ್ ಪಟ್ಗಾರ್ ಇರ್ಬೋದು, ಜಿನ್ನಾ ಇರ್ಬೋದು, ಗೋಪಾಲ್ ನಾಯ್ಕರು ಇರ್ಬೋದು, ಮಾರುತಿ ಪಟ್ಗಾರ್ ಇರ್ಬೋದು, ಶಿವ ಇರ್ಬೋದು, ಇವರೆಲ್ಲರೂ ನಮ್ಮ ಜೊತೆಗೆ ಹೆಗಲು ಕೊಟ್ಟು ಕೆಲಸವನ್ನು ಆ ಸಂದರ್ಭದಲ್ಲಿ HS ಹಳ್ಳಿಯರು ಸಹ ಇದ್ದರು. ಅವರೆಲ್ಲರೂ ಸಹ ಸಹಾಯ ಸಹಕಾರವನ್ನು ನನ್ನ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಪಡ್ತಕ್ಕಂಥ ಎಲ್ಲ ಶಾಲೆಗೆ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಕಾಗಾಲ ಪಂಚಾಯತ್ ವತಿಯಿಂದ ಕೊಡಿಸಿದ್ದಾರೆ ಅನ್ನೋದು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಉದಾಹರಣೆಗೆ ಹಿಣಿ ಕನ್ನಡ ಶಾಲೆಗೆ ರಸ್ತೆ ಇಲ್ಲಾಗಿತ್ತು, ನೀರಿನ ವ್ಯವಸ್ಥೆ ಇಲ್ಲಾಗಿತ್ತು. ನಮ್ಮ ಉಪಾಧ್ಯಕ್ಷರಾಗಿಂತ ಹನುಮಂತ ಪಟಗ ನೇರವಾಗಿ ಬಂದು ಆ ಶಾಲೆಗೆ ರಸ್ತೆ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಗುಡ್ಕಾಗಲ್ ಶಾಲೆಗೆ ಮೆಟ್ಲನ್ನು ಮಾಡಿ ಅಲ್ಲೊಂದು ವ್ಯವಸ್ಥೆ, ರೂಮ್ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಸಂಪೂರ್ಣವಾಗಿರ್ತಕ್ಕಂಥ ಈ ಏನು ಕಾಗಲ್ ಪಂಚಾಯತ್ನಲ್ಲಿ ಬರ್ತದೆ ಎಲ್ಲ ಶಾಲೆಗಳಿಗೆ ಭೌತಿಕವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಕಾಗಲ್ ಗ್ರಾಮ ಪಂಚಾಯತ್ ಮಾಡಿಕೊಟ್ಟಿದ್ದೆ ಅನ್ನೋದಕ್ಕೆ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ರತ್ನಾಕರ್ ನಾಯ್ಕರು ಅನೇಕ ಶಾಲೆಗಳಿಗೆ ತನ್ನ ಸ್ವಂತ ಖರ್ಚಿನ ಸಹ ಹಣವನ್ನು ಪೂರೈಸಿದ್ದಾರೆ. ಅಂಗನವಾಡಿಗೂ ಸಹ ಅವರು ಅಂದರೆ ನಮ್ಮ ಜೊತೆಯಾಗಿ ಇರ್ತದೆ, ಬಾಲ ಶಿಕ್ಷಣ ಇರ್ಬೋದು, ಪ್ರೈಮರಿ ಶಿಕ್ಷಣ ಇರ್ಬೋದು, ಎರಡು ಜೊತೆಗೆ ಹೋಗ್ತಕ್ಕಂಥದ್ದು. ಆ ಎಲ್ಲ ವ್ಯವಸ್ಥೆಗೆ ಪೂರಕವಾಗಿರ್ತಕ್ಕಂಥ ಇಲ್ಲಿ ನಮಗೆಲ್ಲ ವ್ಯವಸ್ಥೆಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಇಲಾಖೆಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ಈ ಭಾಗದ ಜನ ನೀಡಿದ್ದನ್ನು ನೆನೆಸ್ಕೊಳ್ತೇನೆ. ದೇವರಾದಂತಹ ಶ್ರೀ ಲೋಕನಾಥೇಶ್ವರನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇವತ್ತು ನಮ್ಮ ಗ್ರಾಮ ಕಾಗಲ್ ಗ್ರಾಮ, ಈ ಕಾಗಲ ಗ್ರಾಮಕ್ಕೆ 3 ದಿನಗಳ ಕಾಲ ಒಂದು ಜಾತ್ರಾ ಉತ್ಸವ ನಡೀತಿದೆ ಅಂತ ಹೇಳ್ಕೊಂಡೇಳಿ ಯಾರಾದರೂ ಭಾವಿಸಿದರೆ ಅದಕ್ಕೆ ಪ್ರಪ್ರಥಮವಾದಂತಹ ವ್ಯಕ್ತಿ ನಾನು. ಇವತ್ತು
ನಮ್ಮ ಕಾಗಾಲದಲ್ಲಿ 154 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂತಹ ಈಗ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ತರ ಸ್ವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಈ ಒಂದು ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡು ಈ ಒಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಾಗಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಸಾವಿತ್ರಿ ಪಟಗಾರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಹಿರಿಯ ನಾಯಕರು, JDSನ ಹಿರಿಯ ಮುಖಂಡರು ಹಾಗೂ ನನ್ನ ಆತ್ಮೀಯರು ಆದಂತಹ ಸೂರಜ್ ನಾಯ್ಕ ಸೋನಿಯವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ HS ಹಳ್ಳೆರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಸೀನರಾದಂತಹ ಈ ಒಂದು ಶತಮಾನೋತ್ತರ ಸ್ವರ್ಣ ಸಂಭ್ರಮದ ಸಮಿತಿಯ ಉಪಾಧ್ಯಕ್ಷರಾದಂತಹ ಹಾಗೂ ತರುಣರಾದಂತಹ ಶಿವರಾಮ್ ಪಟಗಾರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದಂತಹ ಶಶಿಕಲಾ ಜೈನ್ ಅವರೇ ಹಾಗೂ ಕಾಗಾಲ ಪಂಚಾಯಿತಿಯ ಸದಸ್ಯರಾದಂತಹ ಯಶೋಧಾ ಜೈನ್ ಅವರೇ, ಈ ಸ್ವರ್ಣ ಸಂಭ್ರಮ ಸಮಿತಿಯ ಅಧ್ಯಕ್ಷರು ಹಾಗೂ ತರುಣರು ಆದಂತಹ ನಾರಾಯಣ ಶಾನ್ಭಾಗ್ರವರೇ ಹಾಗೂ ವೇದಿಕೆಯ ಎದುರುಗಡೆ ಆಸೀನರಾದಂತಹ ಈ ಒಂದು ಕಾಗಾಲದ ಸಮಸ್ತ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಹಿರಿಯರೇ, ಕಿರಿಯರೇ, ಈಗಾಗಲೇ ನಾನು ಹೇಳಿದಂತೆ ನಮ್ಮ ಈ ಕಾಗಾಲ ಗ್ರಾಮಕ್ಕೆ 3 ದಿನಗಳ ಜಾತ್ರೆಯನ್ನು ಅನುಭವಿಸಲು ಅವಕಾಶವನ್ನು ಕೊಟ್ಟಂತಹ ಈ ಕಾಗಾಲ್ ಮಾದರಿ ಶಾಲೆಯ ಶತಮಾನೋತ್ಸವ ಸ್ವರ್ಣ ಸಂಭ್ರಮ ಸಮಿತಿಗೆ ನಾನು ಪ್ರಪ್ರಥಮವಾಗಿ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆವತ್ತು ನಾನು ಕಲಿಬೇಕಾದ್ರೆ ಇದು ಖಾಲಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿತ್ತು. ಪ್ರಾಥಮಿಕ ಶಾಲೆ ಅಂತೇಳಿ ಕರಿತಿದ್ರು, ಹಿರಿಯ ಪ್ರಾಥಮಿಕ ಶಾಲೆನೂ ಆಗಿರಲಿಲ್ಲ. ಈ ಹಿರಿಯ ಪ್ರಾಥಮಿಕ ಶಾಲೆಯ 1952ರಿಂದ 59ರ ಕಾಲಾವಧಿಯಲ್ಲಿಯ ಒಬ್ಬ ವಿದ್ಯಾರ್ಥಿ. ಆವಾಗ ಈ ಶಾಲೆಗೆ ಮುಖ್ಯಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದವರು ನಾರಾಯಣ್ ಶಂಕ್ರು ಪಟಗಾರ್ ಅಂತೇಳಿ. ಅವರು ಒಂದು ಲೆಕ್ಕದಲ್ಲಿ ನನ್ನ ತಾಯಿಯ ತಮ್ಮ, ಅರ್ಥಾತ್ ನನಗೆ ಮಾವ. ಆ ಮಾವನಾದಂತಹ ನಾರಾಯಣ ಮಾಸ್ತರ್ ಅವರ ಆಡಳಿತದಲ್ಲಿ ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಈ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ಕಲಿತಂತಹ ಒಬ್ಬ ವ್ಯಕ್ತಿ. ಆ ಸಂದರ್ಭದಲ್ಲಿ ಈ ಶಾಲೆಯ ಚಿತ್ರಣವನ್ನು ನೆನೆಸಿಕೊಂಡ್ರೆ, ಇವತ್ತು ಈ ಶಾಲೆಯ ಚಿತ್ರಣವನ್ನು ನೆನೆಸಿಕೊಂಡ್ರೆ ಅಜಗಜಾಂತರವಾದಂತಹ ವ್ಯತ್ಯಾಸಗಳು. ಆದರೆ ಇಮಾರತ್ತಿನಲ್ಲಿ ವಿಶೇಷವಾದಂತಹ ಬದಲಾವಣೆ ಆಗದಿದ್ದರೂ ಸಹ ಕಲಿಕೆಯಲ್ಲಿ ಬಹಳಷ್ಟು ಬದಲಾವಣೆಯನ್ನು ನಾವು ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಣಬಹುದು. ನಮ್ಮ ಜೈನರವರೇ ಮತ್ತು ನನ್ನ ಆತ್ಮೀಯ ಹಾಗೂ ನನ್ನ ಕಾಲೇಜಿನ ಒಂದೇ ಡೆಸ್ಕ್ನಲ್ಲಿ ಓದಿದಂಥ ನಮ್ಮ ರತ್ನಾಕರ್ ನಾಯ್ಕರವರೇ ಮತ್ತು ಈ ವೇದಿಕೆಗೆ ಶುಭ ಕೋರಿ ಹಾಗೂ ನಮ್ಮ ಈ ಶತಮಾನೋತ್ಸವಕ್ಕೆ ಹಣ ಕೊಟ್ಟಂಥ ಎಲ್ಲ ಯಾವುದೇ ರೀತಿಯ ಸಹಾಯ ಮಾಡಿದಂಥ ಅವರೆಲ್ಲರಿಗೆ ನಾನು ವಂದಿಸ್ತಾ ಮತ್ತು
ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾನು ಈಗ ನೋಡ್ತಾ ಇದ್ದೇನೆ, ಮಕ್ಕಳಿಗೂ ಪಾಪ ಭಾಳ ಇದಾಗಿರ್ಬೋದು, ತಮಗೂ ಇದಾಗಿರ್ಬೋದು. ಆದರೆ ನಾವು ಕಳೆದ 6-7 ತಿಂಗಳಿಂದ ಇಲ್ಲಿ ತಮ್ಮಲ್ಲಿಗೆ ಬರ್ತಾ ಇದ್ದೀವಿ. ಯಾಕಂದರೆ ಈಗ ಶಾಲೆ ಬಗ್ಗೆ ಎಲ್ಲ ನಮ್ಮ ಗುರುಗಳು ಹೇಳಿದ್ದಾರೆ. ಈಗ ಅದ್ರ ಬಗ್ಗೆ ನಾನು ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೂ ಒಂದು ಮಾತು ಹೇಳ್ತಾರೆ, ನಮಗೆ ಈ ಅಧೈರ್ಯ ಎಲ್ಲೇ ಹೋಗಲಿ, ಈ ಅಧೈರ್ಯ ಇರಬಾರ್ದು, ಧೈರ್ಯವಾಗಿ ನಮ್ಮ ಮುನ್ನುಗ್ಗಬೇಕು. ಅಂದ್ರೇ ಈ ಕಾರ್ಯಕ್ರಮಕ್ಕೆ ನಮಗೇನು ಧೈರ್ಯ ಇಲ್ಲ ಅಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡಬೇಕಲ್ಲ, ಇದಕ್ಕೆ ಹಣ ಸಂಗ್ರಹ ಮಾಡೋದು ಹೇಗೆ? ಇಲ್ಲೇ ಕುಂತಿರ್ತೇವೆ ನಾವು, ಇಲ್ಲೇ ಕೂತ್ಕೊಂಡು ವಿಚಾರ ಮಾಡಿದರೆ ಯಾವ ಕೆಲಸ ಆಗೋದಿಲ್ಲ. ಯಾಕೆಂದರೆ ನಾವು HL ಗಾಂವ್ಕರಲ್ಲಿ ಹೆಡ್ ಮಾಸ್ಟರ್ ಇರುವಾಗ ಇದೇ ವಿಷಯವನ್ನು ಮಾಡಿಕೊಂಡು ನಾವು ಇದು ಮಾಡಿದ್ರು. ಸುಮಾರು 2-3 ತಿಂಗಳು ಕಳೀತು, ಕಡೆಗಲ್ಲಿ ಕೈ ಬಿಟ್ವಿ. ಅದರ ನಂತರ ಯಾರೋ ನಮ್ಮ ಈ ಶಾಲೆ ಕಲಿಯುವಂಥ ಸ್ಟೂಡೆಂಟು ಕೂಡ ವಾಟ್ಸಪ್ನಲ್ಲಿ ಹಾಕೊಂಡು ಅಲ್ಲಿ ನಿಂತೋಯ್ತು. ಆದರೆ 3ನೇ ಬಾರಿಗೆ ಇಲ್ಲಿ ನಮ್ಮ ಶಿವರಾಮ್ ಪಡಗಾರವರು ಮೀಟಿಂಗ್ ಮಾಡಿದಾಗ ನಾನು ಬಂದಿರಲಿಲ್ಲ. ಸಾರ್ವಜನಿಕ ಮೀಟಿಂಗ್ 2-3 ಮೀಟಿಂಗ್ ಆಯಿತು, ಯಾರೋ ನನ್ನ ಹೆಸರು ಹಾಕಿದ್ರು. ಆದರೆ ಈ ಚಾಣಕ್ಯನ ಥರ ಆಗಿಬಿಡುತ್ತೆ. ಯಾಕಂದ್ರೆ ಆವಾಗ ನಿಲ್ಲಿಸಿದ್ರಲ್ಲ, ಇದು ಈ ಶಾಲೆ ನಾನು ಕಲಿತಿದ್ದ ಶಿಕ್ಷಣದ ನನ್ನ ಪ್ರತಿಯೊಬ್ಬರ ಮೇಲೆ ನಮಗೊಂದು ಋಣ ಇರ್ತದೆ. ತಾಯಿ ಋಣ ತೀರ್ತದೆ ಅನ್ನೋ ನಾವು ಸ್ವಲ್ಪ ಇದು ಮಾಡಿದರೆ. ಆದರೆ ಈ ಶಾಲೆಯಿಂದ ಶಿಕ್ಷಣ ಕಲಿಸಿದ್ದು ನಮ್ಮ ಜೀವಮಾನದಲ್ಲಿ ತೀರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದ್ರೆ, ಈ ಒಂದು ಭೂಮಿ ಮತ್ತು ಈ ಶಿಕ್ಷಣ ಇದು ನಮ್ಮ ತಾಯಿಗೂ ಕೂಡ ತಾಯಿ ಸಮಾನ. ಅದಕ್ಕೆ ಒಂದು ನಾನು ವಿಶೇಷ, ನಾವು ದೇಣಿಗೆ ಈಗ ಸದ್ಯದಲ್ಲಿ ಮೊದಲು ಗೊತ್ತಾಗಿಲ್ಲ, ಎಷ್ಟೋ ಜನ ಪಾಪ ಒಂದು ದಿವಸಕ್ಕೆ 500 ರೂಪಾಯಿ ಕೊಡ್ತಾರೆ. ಎಷ್ಟು ಕೂಲಿ ಹೋದರೆ 500 ರೂಪಾಯಿ. ಅವನು ಒಂದು ಮನುಷ್ಯ 1,000 ರೂಪಾಯಿ ತಂದು ಕೊಟ್ಟಿದ್ದಾನೆ. ಕೊಡಲಿಕ್ಕೆ ಎಷ್ಟು ನಾಚಿಕೆ ಅಂದರೆ ಅವನಿಗೆ ಬೇಜಾರಾಗಿ ತೆಗಿತಾನೆ ಮತ್ತು ಒಳಗಾಗ್ತಾನೆ. ನಾನು ಹೀಗೆ ಡೌಟ್ ಬಂದು ಕೇಳಿದೆ, ಯಾಕಪ್ಪ? ಇಲ್ಲ, 1,000 ಉಂಟೆ ಅಂತ ಹೇಳ್ಕೊಂಡು ಹೇಳ್ದ. ಆಗ ಆ ಸಂಕೋಚದಿಂದ ಎಷ್ಟು ಹಣ ಬಂದಿಲ್ಲ. ಅಂದರೆ ಅವ್ರಿಗೆ ಪಾಪ ಅನುಕೂಲನೂ ಇಲ್ಲ, 2 ದಿವಸದ ಕೂಲಿ ಕೊಡಬೇಕು. ಅಂಬಾನಿ ನಿಂತವರಿಗೆಲ್ಲವ 1 ದಿವಸದ ಕೊಟ್ಟರು ಈ ಶಾಲೆ ಏನೆಲ್ಲ ಬಂಗಾರದಿಂದ ಕಟ್ಟಿಸ್ಬೋದಿನ್ನ. ಆದರೆ ಇವರು 2 ದಿವಸದ ಕೊಟ್ಟಿದ್ದಾರೆ, ಅದು ಬೆವರು ಸುರಿಸಿದ್ದು. ಅದ್ರ ಬಗ್ಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಅವರಿಗೆ ದೇವರು ಒಳ್ಳೆ ಮಾಡ್ತಾನೆ, ಅವ್ರ ಮಕ್ಕಳಿಗೂ ಮುಂದೆ ಒಳ್ಳೆ ಶಿಕ್ಷಣ ಲೋಕೇಶ್ವರನೇ ಕೊಡ್ತಾನೆ. ಯಾಕೆ ನನ್ನಲ್ಲಿ ಒಂದು ಇದಿದೆ, ಯಾರು ಅಗ್ದಿ ಬಡವರಿರ್ತಾರ, ಸೋತಿದ್ದಾರಲ್ಲ, ಅವ್ರ ಪರವಾಗಿ ನಿಲ್ಲೋದು. ಎಲ್ಲ ಹಣ ಉಂಟಲ್ಲೇ ಹೋಗೋನಲ್ಲ ನಾನು. ಈ ಥರ ಸೋತವ್ರು ನನ್ನ ಹತ್ರ ಬರಬೇಕು, ನ್ಯಾಯ ಇರಬೇಕು. ಅದಕ್ಕಾಗಿ ಈ ಶಾಲೆ ಬಗ್ಗೆ ಈಗಾಗಲೇ ನಾವು ಎಲ್ಲ ಕಡೆಯಲ್ಲಿ ವಾಟ್ಸಪ್ಪಲ್ಲೆಲ್ಲ ನೋಡಿದರೆ ಹೋಗಿದ್ದೇವೆ. ಇನ್ನೂ ಶಾಲೆ ಬಗ್ಗೆ ಕೆಲವೊಂದು ಧ್ಯೇಯ ಇಟ್ಕೊಂಡಿದ್ದೀವಿ. ಪೂಜಿತ ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾ, ಸ್ಥಳ ಸಾನ್ನಿಧ್ಯ ದೇವರಾದಂಥ ಲೋಕೇಶ್ವರನಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಗೌರವಾನ್ವಿತರೇ, ಪೂಜ್ಯ ಗುರುವೃಂದದವರೇ, ಸಮಸ್ತ ಊರ ನಾಗರಿಕರೇ, ಇವತ್ತು ನಮ್ಮ ಈ ಕಾಗಲ್ ಶಾಲೆ ಶತಮಾನೋತ್ತರ ಸ್ವರ್ಣ ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇದೆ. ಅದರಲ್ಲಿ ನಾವು ಭಾಗವಹಿಸಿದ್ದೇ ಒಂದು ಹೆಮ್ಮೆ. ಈ ಅವಕಾಶಕ್ಕಾಗಿ ಮೊದಲಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಸ್ವತಂತ್ರ ಪೂರ್ವ ಇತಿಹಾಸವನ್ನು ಹೊಂದಿದಂತಹ ನಮ್ಮ ಈ ಶಾಲೆ 154 ವರ್ಷಗಳ ಹಿಂದೆಯೇ ಇಲ್ಲೊಂದು ಶಿಕ್ಷಣ ಸಂಸ್ಥೆ ಇತ್ತು ಅನ್ನೋದನ್ನು ಕಲ್ಪನೆಗೂ ನಿಲುಕದ್ದು. ಯಾಕಂದರೆ ಸ್ವತಂತ್ರ ಪೂರ್ವದಲ್ಲಿ ಆ ಬ್ರಿಟಿಷರ ನಡುವೆ ಒಬ್ಬ ಭಾರತೀಯನು ಬದುಕುವಂಥ ಸಾಮಾನ್ಯ ಒಬ್ಬ ಭಾರತೀಯ ಬದುಕೋದು ಕಷ್ಟ. ಅಂಥ ಒಂದು ಸಂದರ್ಭದಲ್ಲಿಯೇ ಒಂದು ಶಿಕ್ಷಣ ಸಂಸ್ಥೆಯನ್ನು ಈ ಕಾಗಾಲೂರಿನ ಹಿರಿಯರು ಒಂದು ಹುಟ್ಟು ಹಾಕಿದ್ದಾರೆ. ಇಲ್ಲ ಅಂತಂದರೆ ಆ ಕಾಲದಲ್ಲೇ ಒಂದು ಶಿಕ್ಷಣದ ಮೇಲಿನ ಅಭಿಮಾನ ಎಷ್ಟಿತ್ತು ಅನ್ನೋದನ್ನು, ಈ ಕಾಗಾಲೂರಿನ ಜನರಿಗೆ ಸಂಘಟನೆ ಅನ್ನೋದು ಎಷ್ಟಿತ್ತು ಅನ್ನೋದನ್ನು, ಒಗ್ಗಟ್ಟು ಎಷ್ಟಿತ್ತು ಅನ್ನೋದನ್ನು ತೋರಿಸ್ತದೆ. ಹಳೆ ಬೇರು ಹೊಸ ಚೀಗುರು ಕೂಡಿರಲು ಮರೆಸೊಗಸು ಅಂದಾಗೆ ಅವತ್ತು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಸನ್ಮಾರ್ಗದಲ್ಲಿ ಇವತ್ತಿನ ಈ ನವ ಯುವಕರೆಲ್ಲ ಸೇರಿ ಈ ಶತಮಾನೋತ್ತರ ಸ್ವರ್ಣ ಸಂಭ್ರಮವನ್ನು ಆಚರಿಸಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಆವತ್ತು ಅವರು ಹಾಕ್ಕೊಟ್ಟಂಥ ಹಾದಿ, ಅವರಲ್ಲಿದ್ದಂಥ ಒಗ್ಗಟ್ಟು ಇವರಲ್ಲಿ ಅದು ಮತ್ತೆ ಪ್ರತಿಬಿಂಬಿಸಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಕಾರಣವಾಗಿದೆ. ಇನ್ನೊಂದು ವಿಷಯ ಅಂತಂದರೆ, ಪ್ರಸ್ತುತ ಈ 2025ನೇ ಈ ವರ್ಷದಲ್ಲಿ 2 ಹಬ್ಬವನ್ನು ನಾವು ಆಚರಿಸ್ತೇವೆ. ವಿದ್ಯಾದೇಗುಲಕ್ಕೆ 2 ಹಬ್ಬವನ್ನು ನಾವು ಆಚರಿಸಿದ್ದೇವೆ. ಈಗಾಗಲೇ 2 ತಿಂಗಳ ಹಿಂದೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೊಸಳೆ ಸಾಲಿನಲ್ಲಿ ನಾವು ಅಮೃತ ಮಹೋತ್ಸವದ ಹಬ್ಬದ ಒಂದು ಸವಿಯನ್ನು ಉಂಡು ಅದು ಮಾಸುವ ಮುನ್ನವೇ ಇನ್ನೊಂದು ಹಬ್ಬ, ಇದು
ಈ ಒಂದು 3 ದಿನ ಇಲ್ಲಿ ಸ್ವತಮಾನೋತ್ತರ ಸ್ವರ್ಣ ಸಂಭ್ರಮವನ್ನು ಆಚರಿಸುವಂಥದ್ದು. ಈ 2 ಶಾಲೆಗಳಲ್ಲಿ ಈ ಒಂದು ಸ್ವರ್ಣ ಸಂಭ್ರಮ ಮತ್ತು ಅಮೃತ ಮಹೋತ್ಸವದ ಹಬ್ಬ ಈ ವಿದ್ಯಾ ದೇಗುಲದ ಮೇಲಿಂತ ಏನು ಅಭಿಮಾನ, ಶಿಕ್ಷಣದ ಮೇಲಿದ್ದಂಥ ಆಸಕ್ತಿ ಇದೆಲ್ಲವನ್ನು ಗಮನಿಸಿದಾಗ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಕಾಗಲ್ದಲ್ಲಿ ಶಿಕ್ಷಣದ ಮೇಲಿನ ಒಂದು ಹೆಮ್ಮೆ ಎಷ್ಟಿದೆ ಮತ್ತು ಶಿಕ್ಷಣದ ಪ್ರಗತಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲೇ ಗೊತ್ತಾಗ್ತದೆ. ಜನಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುತ್ತಿರುವವರು ಶ್ರೀಯುತ ಸೂರಜ್ ನಾಯ್ಕ್ ಸೋನಿ ಅವರು. ಬಡವರ ಬಗ್ಗೆ, ಕೆಳವರ್ಗದವರ ಬಗ್ಗೆ ಅತ್ಯಂತ ಕಾಳಜಿ ಉಳ್ಳವರು ಶ್ರೀಯುತ ಸೂರಜ್ ನಾಯ್ಕ್ ಸೋನಿ ಅವರು. ಕಷ್ಟದ ಸಂದರ್ಭದಲ್ಲಿ ಹಗಲಿರುಳೆನ್ನದೆ ಜನರಿಗಾಗಿ ದುಡಿಯುತ್ತಿರುವವರು ಶ್ರೀಯುತ ಸೂರಜ್ ನಾಯ್ಕ್ ಸೋನಿ ಅವರು ಇಂದಿನ ಕಾರ್ಯಕ್ರಮದ ಅತಿಥಿಗಳು. ಶ್ರೀಯುತರಿಗೆ ನಮ್ಮ ಶಾಲೆಯ ವತಿಯಿಂದ, ಸಮಿತಿಯ ವತಿಯಿಂದ ಗೌರವ ಪೂರ್ವಕ ಸನ್ಮಾನ. ಒಂದು 1974ರಿಂದ 79ರವರೆಗೆ ನಾನು ಈ ಶಾಲೆಯ ಸಹಾಯಕ ಅಧ್ಯಾಪಕನಾಗಿದ್ದೆ. ಆ ವೇಳೆಗೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡಿಸ್ತಿದ್ದೆ ವಿದ್ಯಾರ್ಥಿಗಳಿಗೆ. ಡ್ಯಾನ್ಸು, ನಂತರ ನಾಟಕದ ತರಬೇತಿ. ಲೋಕನಾಥ ಯುವಕ ಸಂಘದವರಿಗೆ ಪ್ರತಿ ವರ್ಷ ಮನೆಯಿಂದ ಬಂದು ಇಲ್ಲಿ ಟ್ರಯಲ್ ಕೊಟ್ಟು ನಾಟಕ ಮಾಡಿಸಿದ್ದುಂಟು. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಕಲರಿಗೂ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ, ಇದು ಹೊಳೆ ಸೈಡ್ ಅಲ್ಲದ್ರಿಂದ ಈ ಹೊಳೆ ಸೈಡ್ನಲ್ಲಿ ನಾವೀಗ ಕೆಲವೆಲ್ಲ ತೋಟಗಳೆಲ್ಲ ಇರ್ತಾವಲ್ಲ, ಒಂದು ಹಾಡು ಹೇಳ್ತೇನೆ. ರೊಟ್ಟಿ ತಗೊಂಡು ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ, ನಾ ಬರ್ತೀನಿ ಹೊತ್ತು ಮುಳುಗುದಕ್ಕ. ರೊಟ್ಟಿ ತಗೊಂಡು ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ, ನಾ ಬರ್ತೀನಿ ಹೊತ್ತು ಮುಳುಗುದಕ್ಕ. ಹೊಳಿ ಬದಿಯಾಗ ಐತಿ ನಮ್ಮ ಹೊಲ, ಬೆಳೆದು ನಿಂತೈತಿ ಬಿಳಿ ಜೋಳ ನೀಲ. ತೆನಿ ಬಾಳ್ ಮುತ್ತಿನ ಗೊಂಚಲ. ಅವನ ನೋಡಿ ಹಿಗ್ಗಿ ಹಾಡುದಕ್ಕ. ಹೊಳಿ ಬದಿಯಾಗ ಬದನಿಯ ಸಾಲ, ಹೊಳಿ ಬದಿಯಾಗ ಅವರಿಯ ಸಾಲ. ಬದ್ನಿ ಮಡಿಯಾಗ ಮಿಡಿಗಾಯಿ ಬಾಳ. ಕಡ್ಲಿ ಸುಲಿಗಾಯಿ ಸವಿ ಕಾಳ. ನಾ ನೋಡ್ತೀನಿ ಅವನ ಚಣಕ. ದುಡಿವ ಎತ್ತು 2 ಚಿನ್ನರನ್ನ. ಅವು ತಿಂತಾವ ಹೋಡಿ ಹಸುರನ್ನ. ಅವು ತಿಂದಷ್ಟು ನಮಗೆ ಚೆನ್ನ. ನಾ ನೋಡ್ತೀನಿ ಅವನ ಚಣಕ. ಕಟ್ಟಿ ಮೇಯ್ತಾವ 2 ಹೋರಿ. ಕೊಂಡು ತಂದಾನ ಪ್ಯಾಟ್ಯಾಗ ಧ್ವರಿ. ಬೆಲಿ ತಿಂದಾನವ್ವ ಅವು ಭಾರಿ. ನಾನು ತೋರ್ಸಾಕಿ ದಿನ ನೀರದಕ್ಕ. ಹೊತ್ತು ಉಳಿದಿರ್ತೈತಿ ಕೈಮಾರ. ಆವಾಗ ಬೆಳೆಸಿ ತಯ್ಯಾರ. ನಾ ನೀಡ್ತೀನಿ ಎದುರು ಕುಂತು ಉಣ್ಣಾಕ. ಎದುರು ಕುಂತು ಉಣ್ಣಾಕ. ದಣಿ ಕೇಳ್ತಾನ ಗಂಡನ ಹೆಸರ. ನಾಚಿಕೆ ಬರ್ತೈತಿ ಗಂಡನ ಹೆಸರು ಹೇಳಾಕ. ದಣಿ ಕೇಳ್ತಾನ ಗಂಡನ ಹೆಸರ. ನಾಚಿಕೆ ಬರ್ತೈತಿ ಗಂಡನ ಹೆಸರು ಹೇಳಾಕ. ರೊಟ್ಟಿ ತಗೊಂಡು ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ. ನಾ ಬರ್ತೀನಿ ಹೊತ್ತು ಮುಳುಗುದಕ್ಕ. ಸಕಲರಿಗೂ ಶುಭವಾಗಲಿ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಂಥ ಸಾವಿತ್ರಿ ವೆಂಕಟೇಶ್ ಪಡ್ಗಾರ್ ಮಾನ್ಯ ಅಧ್ಯಕ್ಷರು ಅವರಿಗೆ ನಮ್ಮ ಸಮಿತಿಯ ಪರವಾಗಿ, ಶಿಕ್ಷಕರ ಪರವಾಗಿ, ಊರ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿಯಲ್ಲಿ ನಮ್ಮ ಸಮಾರಂಭದ ಅತಿಥಿಯಾಗಿ
ನಮ್ಮ ನೆಚ್ಚಿನ ಅವರಾದಂಥ ಸೂರಜ್ ನಾಯ್ಕ್ ಸೋನಿ ಅವರಿಗೂ ನಮ್ಮ ಸ್ವರ್ಣ ಸಮಿತಿಯ ಸಂಘದ ಪರವಾಗಿ ಹಾಗೂ ಊರ ನಾಗರಿಕ ಪರವಾಗಿ ಶಿಕ್ಷಕರ ಪರವಾಗಿ ಎಲ್ಲರಿಗೂ ಪ್ರಥಮ ಅಭಿನಂದನೆಗಳು. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳಾದಂಥ ನಮ್ಮ ಹೆಚ್ಚಿನ ಸೇವೆಯನ್ನು ನಮ್ಮೊಟ್ಟಿಗೆ ಹೊಂದಾಣಿಕೆಯನ್ನು ಹೊಂದಿಕೊಂಡು ಹೆಚ್ಚಿನವಾದಂಥ ಸೇವೆಯನ್ನು ನಮಗೆ ಕೊಡ್ತಾ ಬಂದಿದ್ದು ನಮ್ಮ ಆತ್ಮೀಯರಾದಂಥ ರತ್ನಾಕರ್ ನಾಯ್ಕರವರಿಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ಸ್ವರ್ಣ ಸಮಿತಿಯ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಸದಸ್ಯರಾದ ಎಚ್.ಎಸ್. ಹಳ್ಳೆರವರು ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಸಮಿತಿಯ ಪರವಾಗಿ ಊರ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರು ಹಾಗೂ ನಾರಾಯಣ್ ಶಾನ್ಭಾಗರವರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಸ್ವರ್ಣ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನಮ್ಮ ಗುರುಗಳಾದಂಥ ಜಿ.ಕೆ. ಪಡ್ಗಾರ್ರವರು ನಮ್ಮ ಸಂಘದ ಪರವಾಗಿ ಹಾಗೂ ಮತ್ತು ಶಾಲಾ ಶಿಕ್ಷಕರ ಪರವಾಗಿ ಊರ ನಾಗರಿಕರ ಪರವಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ನಮ್ಮ ಬೊಂಬೈಯಿಂದ ಬಂದು ನಮ್ಮ ಶಾಲೆಯ ಒಂದು ಕಲಿತು ಅದರ ಜೊತೆಯಲ್ಲಿ ಅವರ ತಂದೆಯವರಾದ ಚಂದಯ್ಯ ಶಾನ್ಭಾಗ್ ಹಾಗೂ ಅವರ ತಮ್ಮ ಆದಂಥ ಮೇಘರಾಜ್ ನಾಯ್ಕ್ ಅವರು ಸಹ ಇದೇ ಶಾಲೆಯಲ್ಲಿ ಕಲಿತು ಇದೇ ಶಾಲೆಯ ಒಂದು ಶಾಲೆಯಲ್ಲಿ ಯಾವುದಂದರೆ ಶಾಲೆಯಲ್ಲಿ ಒಂದು ಶಾಲೆ ಇಲ್ಲದೇ ಇದ್ದಾಗ ಜಾಗವನ್ನು ಗುರುತಿಸಿ ಅವರು ವಿಲೇಜ್ ಅಕೌಂಟೆಂಟ್ ಆಗಿದ್ದರು ಚಂದಯ್ಯ ಶಾನ್ಭಾಗ್ರವರು. ಆವಾಗ ಈ ಶಾಲೆಯನ್ನು ಮಂಜೂರಿಯನ್ನು ಮಾಡಿಸಿ ಅವರಿಂದ ಇದು ಮಾಡಿಸಿಕೊಟ್ಟಂಥ ಹೇಳಿಕೆಯನ್ನು ಕೆಲವು ವಿಚಾರವನ್ನು ತಿಳಿದಿದ್ದೇನೆ. ಅವರ ಸಂಘದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಯಶೋಧ ನಾಯ್ಕರವರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇದರ ಜೊತೆಯಲ್ಲಿ ಮೈಕ್ ಹೇಳಿದಂಥ ಗಾವಡಿಯವರಿಗೂ ಹಾಗೂ ಊರ ನಾಗರಿಕರಿಗೂ ಹಾಗೂ ಈಗ ಸನ್ಮಾನಗೊಳಿಸಿದಂಥ ಶಿಕ್ಷಕರಿಗೂ ಹಾಗೂ ನಮ್ಮ ಮಿಲಿಟರಿ ಆದಂಥ ಸೇವೆ ಸಲ್ಲಿಸಿದ ಅವರಿಗೂ ಸನ್ಮಾನ ಮಾಡಿದಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸಿ ನನಗೆ ಆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು शङ्करसुतं तमिह श्रीविघ्नराजं भजे सन्ततमहं दन्ति सुन्दरमुखं मन्तकातकसुतं तमिह श्रीविघ्नराजं भजे श्रीविघ्नराजं भजे श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे सुरेन्द्र महनीय गुणशीलम् सेवित सुरेन्द्र महनीय गुणशीलम् जप तप समाधि सुख वरदानुकूलम् भावित
सुरमणिगण भक्त परिपालं भयङ्कर विषङ्गमातङ्गकुलकालं श्रीविघ्नराजं भजे श्रीविघ्नराजं भजे श्रीविघ्नराजं भजे शिव शंकर हर हर शंकर जय जय शंकर दिगिरारा प्रियतांडव शंकर प्रकट शुभंकर प्रलय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रियतांडव शंकर प्रकट शुभंकर प्रलय भयंकर दिगिरारा ओम परमेश्वर पर ओम निखिलेश्वर हर ओम जीवेश्वरेश्वर कररारा ओम मंत्रेश्वर स्वर ओम शिव शंकर हर हर शंकर जय जय शंकर दिगिरारा प्रियतांडव शंकर प्रकट शुभंकर प्रलय भयंकर दिगिरारा ఆకాశలింగమై ఆవహించరా ఢమఢమఢమని డమరుక ధ్వని సలిపి జడదని వదిలించరా శ్రీవాయులింగమై సంచరించరా అడువడువడువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియతాండవ శంకర ప్రకట శుభంకర ప్రళయ భయంకర దిగిరారా ಭೂಮಿಯೇ ವಿಭೂತಿ ಅಗ್ನಿಯೇ ತ್ರಿನೇತ್ರ ವಾಯುವೇ ಚಲನ ಜಲವೇ ಜಗವಾಳು ಮಂದಹಾಸ ಪಂಚಭೂತಗಳಿಂದ ಆದ ಪ್ರಪಂಚೇಶ್ವರ ವಿಧಾತ ವಿಶ್ವನಾಥ ಭುವಿಯೊಳಗೆ ನಾಥನೇ ಶ್ರೀ ಮಂಜುನಾಥ ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ
ಮಹಾನಂದ ಶಿಖರ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ, ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ. ಅಮೃತಕ್ಕಾಗಿ ಕ್ಷೀರಸಾಗರ ಕಡಿಯೇ ಆವಿರ್ಭವಿಸಿತು ಹಾಲಾಹಲ. ಶಂಕರನ ಶಂಖದೊಳು ಶುಭಕರ ತೀರ್ಥವಾಯಿತು ವಿಷ. ಜೀವರಾಶಿಯ ರಕ್ಷಿಸಿ ಶಿವ ವಿಷಕಾದ ಅಂಕುಶ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪೂರ್ವಜರಾತ್ಮಕ್ಕೆ ಶಾಂತಿಯ ನೀಡಲು ಗಂಗೆಯ ಧರೆಗೆ ಕರೆತರಲು ತಪಸ್ಸನು ಮಾಡಿದ ಭಗೀರಥ. ಸುರಧಾರೆ ವರಧಾರೆ ಮಹಧಾರೆ ಜಲಧಾರೆ ಧುಮು ಧುಮುಕಿ ಧರೆಗಿಳಿಯ ಧಾರಿಸಿದರೆ ಅಲ್ಲೋಲ ಕಲ್ಲೋಲ ಭೂಮಿ. ಕಾಪಾಡು ಮಾರಯ್ಯ ಸ್ವಾಮಿ. ತಡೆಯಬಲ್ಲೆಯ ನೀನು ಈ ಗಂಗೆಯ, ಜಲ ಸಮಾಧಿಯು ನೀನು ಮೃತ್ಯುಂಜಯ. ಹೇಗೆ ಪಡೆದೆ ಹರಿವ ಈ ಶಕ್ತಿಯ, ಎಣ್ಣೆ ಅರಿವೆಯ ನೀನು ಶಿವ ನಿರ್ಣಯ. ಅಡವೆಯ ಕೈಲಾಸವಾಸ, ಶಿವ ಶಿರವೆ ನಿನ್ನ ನಿವಾಸ. ಪ್ರಿಯ ಗಂಗೆ ನಿನಗೇನು ಬೇಕು, ನಿನ್ನ ಮುಡಿ ಅರಮನೆಯಾಗಬೇಕು. ಆನಂದ ಆನಂದ ಶಿವಗಂಗೆ ಪ್ರೇಮಾನುಬಂಧ. ಬಾರೆ ಶಿವ ಶಿರಚಾರಿಣಿ. ಧನ್ಯೋಸ್ಮಿ ಸ್ವಾಮಿ.
ಮ್ಯೂಸಿಕ್ ವಾಲ್ಯೂಮ್. ಹಲೋ शिवोऽहं ॐ शिवोऽहं रुद्रनामं भजेऽहं ॐ शिवोऽहं ॐ शिवोऽहं रुद्रनामं भजेऽहं वीरभद्राय अग्निनेत्राय घोरसंहारः सकललोकाय सर्वभूताय सत्यसाक्षात्करा शम्भो शम्भो शङ्करा ॐ शिवोऽहं ॐ शिवोऽहं रुद्रनामं भजेऽहं शङ्कराय च वयस्कराय च नमः शिवाय च शिवतराय च अण्ड ब्रह्माण्ड कोटि अखिल परिपालना पूरणा जगत्कारणा सत्यदेव देवप्रिया वेद वेदार्थ सारा यज्ञ यज्ञोमया निश्चला दुष्ट निग्रह सप्तलोक संरक्षणा सोम सूर्य अग्निलोचना श्वेत ऋषभवाहना शूलपाणि भुजंग भूषण त्रिपुरनाशनर्धना व्योमकेश महासेन जनक पंचवक्त्र परशुहस्त नमः ॐ शिवोऽहं ॐ शिवोऽहं रुद्रनामं भजेऽहं ॐ शिवोऽहं ॐ शिवोऽहं रुद्रनामं भजेऽहं कालत्रिकालनेत्र त्रिनेत्र शूलत्रिशूलगात्रम् सत्यप्रभाव दिव्यप्रकाशमन्त्रस्वरूपमात्रम् निष्प्रपञ्चादि निष्कलङ्कोऽहं निजपूर्णबोधमहं सत्यगात्माहं नित्यब्रह्मोऽहं स्वप्नगासोऽहं सच्चित्रमाणमो मूलप्रमेयमो अयं ब्रह्मास्मि ओमहं ब्रह्मास्मि ओम घन 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 सहस्रकण्ठ सप्तविहरति धम 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 धुम 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 शिवन मधुरनाथ विहरति ॐ शिवोऽहं रुद्रनामं भजेऽहं
ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ वीरभद्राय अग्निनेत्राय घोरसंहारः सकललोकाय सर्वभूताय सत्यसाक्षात्करा शम्भो शम्भो शङ्करा ॐ शिवोऽहं रुद्रनामं भजेऽहं ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಆಹಾ 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 ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಕರುಣಿಗೆ ಬೆಲೆ ಇದೆ ಪುಣ್ಯಕ್ಕೆ ಫಲವಿದೆ ದಯವ ತೋರುವ ಮಣ್ಣಿನ ಗುಣವಿದೆ
ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು ಹರಸಿದ ಕೈಗಳು ನಮ್ಮನ್ನು ಬೆಳೆಸುತ್ತಾ ವಿಧಿಯ ಬರಹವಾಗಿ ಮೌನದಲ್ಲಿ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು ಏನಾಗಲಿ ಮುಂದೆ ಸಾಗು ನೀ ಪ್ರೀತಿಗಾಗಿ ಬದುಕು ಬಾಳಲಿ ಪ್ರೀತಿಗಾಗಿ ಬದುಕು ಬಾಳಲಿ ಓ ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ ಓ ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ ಆಹಾ 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 la 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 Thank you so much. Come on children. ಹಿಂಗೆ ಮಾಡ್ರಿ ಕೈ ಮಾಡ್ತಿರಿಲ್ಲ ಹಿಂಗೆ ಯಾರ್ಯಾರ ಬಲ್ಲಿ ಮೊಬೈಲ್ ಅದ ತೆಗೆದು ಮಾಡ್ಬೋದು ಹಿಂಗ ಟಾರ್ಚ್ ಕಮಾನ್ ಸುಂದರವಾದ ಹುಡುಗಿಯರು ಎಲ್ಲಿದ್ದೀರ ಕಾಣ್ತಾ ಇಲ್ಲ ಹುಡುಗಿ ನೋಡಿ ನಿಂಗ ಲವ್ ಆಯ್ತಲ್ಲೇ ಹುಡುಗಿ ನೋಡಿ ನಿಂಗ ಲವ್ ಆಯ್ತಲ್ಲೇ ಕಮಾನ್ ಕಿಡ್ಸ್ ಎಂಜಾಯ್ ಮಾಡ್ರಪ್ಪ ಹುಡುಗಿ ಫಸ್ಟ್ ಟೈಮ್ ನೋಡಿ ನಿಂಗನ ಫ್ಲಾಟ್ ಅದಾನೆ ನಿಂಬಲ್ ಫ್ಲಾಗ್ ಅದಾನೆ ಡ್ರೆಸ್ಸಿಂಗ್ ಸ್ಟೈಲ್ ನಿಂದು ಫುಲ್ ಆನ್ ಟಿಪ್ ಟಾಪ್ ಅದಾನೆ ನಂಬಲ್ ಬೈಕ್ ಅದಾನೆ ನಡಿ ನಂತರಿ ಲಾಂಗ್ ರೈಡ್ ಹೋಗರಿ ಫೋನ್ ನಂಬರ್ ಬೇಕು ನಿಂಗ ಕಾಲ್ ಮಾಡಲಾಕ ಫೋನ್ ನಂಬರ್ ಬೇಕು ವಾಟ್ಸಪ್ ಮಾಡಲಾಕ ಫೋನ್ ನಂಬರ್ ಬೇಕು ನಿಂಗ ಪಿಕಪ್ ಮಾಡಲಾಕ ನಿಂಗ ಪಿಕಪ್ ಮಾಡಿ ಡೈಲಿ ಒಂದು ಮೂವಿ ತೋರಿಸ್ತಾ ಮೂವಿ ನೋಡಿ ಹೋಗಿ ನಾವು ಪಾನಿಪೂರಿ ತಿಂಬರಿ ಪಾನಿಪೂರಿ ತಿಂದು ನಾವು ಗಾರ್ಡನ್ ಹೋಗಮ್ಮಿ ಗಾರ್ಡನ್ದಾಗ ಆಜು ಬಾಜು ಕುಂತಿ ಮಾತು ಹೇಳಮ್ಮಿ ಮಾತು ಹೇಳಿ ಹೇಳಿ ನಾವು ಫ್ಯೂಚರ್ ಪ್ಲಾನ್ ಮಾಡಮ್ಮಿ ನಾ ಏನ್ ಮಾಡ್ತಾ ಏನ್ ಮಾಡಲ್ಲ ಏನ್ ಮಾಡದದ ನಿಂಗ್ ತಗೊಂಡು ಏನ್ ಕೇಳ್ತಾ ಏನ್ ಕೇಳಲ್ಲ ಏನ್ ಕೇಳದದ ನಿಂಗ್ ತಿಳ್ಕೊಂಡು ಎಲ್ಲ ಜರ ಸೈಡಿಗೆ ಹಾಕಿ ಥಿಂಕ್ ಮಾಡೆ ನನ್ನ ಪ್ಲೇಪಾರ್ ನಿಂಗ್ ಸಿಗ್ತಾನೇನೆ ನೀನೆ ಹೇಳೆ ನೀ ಒಂದಿಲ್ಲ 2 ದಿನ ಟೈಮ್ ತಗೋನಿ ನನ್ನ ನಂಬರ್ ತಗೋ ಫ್ರೀ ಆಗಿ ಮಿಸ್ ಕಾಲ್ ಮಾಡಿಲ್ಲ ಅಂದ್ರು ನಾ ತಿಳ್ಕೋಟೆ ಬೀದರ್ ಹುಡುಗ ಕಣೆ ನಾ ನಿಂಗ ಬಿಟ್ಟು ಕೊಡುತ್ತೆ ನೀ ನನ್ನ ಮುಂದೆ ಬಂದ ನಿಂತಾಗ ಚಂದ್ರಮ ಕಂಡಂಗ ಹುಡುಗಿ ಲವ್ ಮಾಡೇ ನಂಗ ನನ್ನಂಗ್ಯಾವಿಲ್ಲ ನೀ ನನ್ನ ಮುಂದೆ ಬಂದ ನಿಂತಾಗ ಚಂದ್ರಮ ಕಂಡಂಗ ಹುಡುಗಿ ಲವ್ ಮಾಡೇ ನಂಗ ನನ್ನಂಗ್ಯಾವಿಲ್ಲ ಬಾಲ್ಕೋನಿದಾಗ ನಿಂತ ನೀ ನಂಗ ನೋಡತಿ ಟಿಪ್ ಟಾಪ್ ಬಟ್ಟಿ ಹೀಲ್ಸ್ ಹಾಕೊಂಡ್ ನಡಿತಿ ಟಕ್ ಟಕ್ ಕ್ಯಾಟ್ ವಾಕ್ ಆ ಫುಲ್ ಬೆಂಕಿ ಫುಲ್ ಸ್ಟೈಲ್ ನಾಗ ಬರ್ತಿ ಸೊಂಟ ಅಳ್ಳಾಡ್ಸಿ ವೆಸ್ಟರ್ನ್ ಲುಕ್ ಪಕ್ಕ ನಡತಿ ಕದ್ದಿ ಮುಚ್ಚಿ ಯಾಕೆ ನೀ ನಂಗ ನೋಡತಿ ನಾನು ತುಂಬಾ ಕ್ರೇಜಿ ಲೆಟ್ ಮಿ ಟೇಕ್ ಇಟ್ ಈಸಿ ಐ ಲವ್ ಯು ಬೇಬಿ ನೀನೆ ನನ್ನ ಬ್ಯೂಟಿ ನೋಡೆ ನಂಗ ಪಿಜ್ಜಾ ಬರ್ಗರ್ ಎಲ್ಲ ಗೊತ್ತಿಲ್ಲ ಕಡಕು ರೊಟ್ಟಿ ಪಲ್ಯ ತಿಂದು ನಾ ಬೆಳೆದಿದ ಯುಕೆ ಮಣ್ಣಿನಾಗ ಹುಟ್ಟಿ ಯುಕೆ ಮಣ್ಣಿನಾಗ ಹಾಡಿ ಯುಕೆ ಮಣ್ಣಿನಾಗ ಕುಂತಿ ರ್ಯಾಪ್ ಮಾಡುತ್ತಾ ನಮ್ ಕಡೆ ತೋಡೆ ಬಿಸಿಲು ಹೆಚ್ಚಿಗದರೆ ಜವಾರಿ ಮಂದಿ ನಾವು ಸಿಟ್ಟು ಬಕ್ಕಳದರೆ ಮುಂಜಾನೆ ಎದ್ದ ಕಪ್ಪ ಚಾ ಕುಡಿತೇವೆ ಉತ್ತರ ಕರ್ನಾಟಕ ಮಂದಿದಿಲ್ಲ ಸಾಫ್ ಅದಾರೆ ನೀ ನನ್ನ ಮುಂದೆ ಬಂದ ನಿಂತಾಗ ಚಂದ್ರಮ ಕಂಡಂಗ ಹುಡುಗಿ ಲವ್ ಮಾಡೇ ನಂಗ ನನ್ನಂಗ್ಯಾವಿಲ್ಲ ನೀ ನನ್ನ ಮುಂದೆ ಬಂದ ನಿಂತಾಗ ಚಂದ್ರಮ ಕಂಡಂಗ ಹುಡುಗಿ ಲವ್ ಮಾಡೇ ನಂಗ ನನ್ನಂಗ್ಯಾವಿಲ್ಲ ಎಷ್ಟು ಮಂದಿ ಸೀರೆ ಹಾಕೊಂಡು ಬಂದಿರ ಅವ್ರ ಕಡೆ ಸಾಂಗ್ ಸೀರೆ ಚಂದ ಕಾಣ್ತೀರೆ ಈ ಹುಡುಗಿ ನೋಡಲಾಕ ಎಷ್ಟು ಚಂದ ಕಾಣ್ತೀರೆ
ಹಾಕದೆ ಟ್ರೂ ಲವ್ ಮಾಡ್ತಾರೆ ನಿಂಗ ನಂಗ ಹರ್ಟ್ ಮಾಡಬೇಡ ಟ್ರೂ ಲವ್ ಮಾಡ್ತಾರೆ ನಿಂಗ ನಂಗ ಹರ್ಟ್ ಮಾಡಬೇಡ. ಯಾವುದೇ ಫಂಕ್ಷನ್ ಇರ್ಲಿ ಬೆಂಕಿ ರೆಡಿ ಆಯ್ತಾಳ ನಮ್ ಹುಡುಗಿ ಆಸಮ್ ಸೀರೆ ಹಾಕೊಂಡು ತೋಡೆ ಮೇಕಪ್ ಹಚ್ಕೊಂಡಿ ಎಲ್ಲ ತಿರುಗ ನೋಡ್ತಾರ ನಮ್ ಹುಡುಗಿ ಯಾರಿಗ ನೋಡಲ್ಲ. ಶಿ ಇಸ್ ಲಾಯಲ್ ಟು ಮೀ ಬರೀ ನಂಗೆ ಲವ್ ಮಾಡ್ತಾಳ. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಸಚ್ ಅ ಬ್ಯೂಟಿ ಇನ್ ಮೈ ಲೈಫ್. ಹಂಗ ನೋಡಬ್ಯಾಡು ತಮ್ಮ ಅಕಿ ಆಯ್ತಾಳ ನಂದು ಫ್ಯೂಚರ್ ವೈಫ್. ಮಾಡದಿದ್ದರ ಟ್ರೂ ಲವ್ ಮಾಡಿ ನೋಡು ಕಿಕ್ಕಾದ. ಟೈಮ್ ಪಾಸ್ ಮಾಡೋರ್ ಫ್ಲಾಪರ ಟ್ರೂ ಲವ್ ಮಾಡೋರ್ ಹಿಟ್ಟಾರ. Baby, I love you, you are my dream girl. Baby, I love you, you are my dream girl. Baby, I love you, you are my dream girl. Baby, I love you, you are my dream girl. ಈ ಹುಡುಗಿ ನೋಡಲಾಕ ಎಷ್ಟು ಚಂದ ಕಾಣ್ತೀರೆ, ಈ ಹುಡುಗಿ ನೋಡಲಾಕ ಎಷ್ಟು ಚಂದ ಕಾಣ್ತೀರೆ. ನೀ ಸೀರೆ ಹಾಕೊಂಡು ಬಂದ್ರೆ ಎಲ್ಲರ ನಿಂಗೆ ನೋಡ್ತಾರೆ, ನೀ ಸೀರೆ ಹಾಕೊಂಡು ಬಂದ್ರೆ ಎಲ್ಲರ ನಿಂಗೆ ನೋಡ್ತಾರೆ. ಸೊ ಇದು ಸ್ಪೆಷಲಿ ಹುಡುಗರ ಕಡೆ ಲಾಸ್ಟ್ ಟ್ರ್ಯಾಕ್, ಮೈ ವೈರಲ್ ಟ್ರ್ಯಾಕ್. ಯಾರ್ಯಾರು ಬ್ರೇಕಪ್ ಆಗ್ಯದ ಅವ್ರ ಕಡೆ ಇದು ಸಾಂಗ್. ಸೊ ಲಾಸ್ಟ್ ಟ್ರ್ಯಾಕ್, ಲೆಟ್ಸ್ ಗೋ. ಯಾಕೆ ನೀ ಬಿಟ್ಟು ನಂಗೋದಿ, ನಾನಿಂಗ್ ಬಿಟ್ಟು ಯಾರಿಗ ನೋಡಿಲ್ಲೆ, ನೀ ನಂಗಿಂಗ್ ಬಿಟ್ಟು ದೂರ ನಾ ಇರಲಿ ಹೆಂಗ ನೀ ಹೇಳೆ. ಯಾಕೆ ನೀ ಬಿಟ್ಟು ನಂಗೋದಿ, ನಾನಿಂಗ್ ಬಿಟ್ಟು ಯಾರಿಗ ನೋಡಿಲ್ಲೆ, ನೀ ನಂಗಿಂಗ್ ಬಿಟ್ಟು ದೂರ ನಾ ಇರಲಿ ಹೆಂಗ ನೀ ಹೇಳೆ. ನಾ ಇರಲಿ ಹೆಂಗ ನೀ ಹೇಳೆ. ನೀ ಬಿಟ್ಟೋದೆ ನಂಗ್ ಬಿಟ್ಟೋದೆ, ನಾ ನಿಂಗ್ ಬಿಟ್ಟು ಯಾರಿಗ್ ನೋಡಿಲ್ಲ. ನೀ ಬಿಟ್ಟೋದೆ ನಂಗ್ ಬಿಟ್ಟೋದೆ, ನಾ ನಿಂಗ್ ಬಿಟ್ಟು ಯಾರಿಗ್ ನೋಡಿಲ್ಲ. ನನ್ ಮಾತ್ನಿ ಕೇಳೆ ನಿಂಗಾಕ್ಯದೆ ನಂತ ತಿಳಿಯಲೋಗ್ಯದೆ. ನನ್ ಮಾತ್ನಿ ಕೇಳೆ ನಿಂಗಾಕ್ಯದೆ ನಂತ ತಿಳಿಯಲೋಗ್ಯದೆ. ಬರಿ ಸಿಟ್ಟಾಯ್ತಿ ಮಾತಿಗೆಲ್ಲ ಬರಿ ನೀ ಸಿಟ್ಟಾಯ್ತಿ. ಬರಿ ಸಿಟ್ಟಾಯ್ತಿ ಮಾತಿಗೆಲ್ಲ ಬರಿ ನೀ ಸಿಟ್ಟಾಯ್ತಿ. ಯಾಕೆ ನೀ ಬಿಟ್ಟು ನಂಗೋದಿ, ನಾನಿಂಗ್ ಬಿಟ್ಟು ಯಾರಿಗ ನೋಡಿಲ್ಲೆ, ನೀ ನಂಗಿಂಗ್ ಬಿಟ್ಟೋ ದೂರ ನಾ ಇರಲಿ ಹೆಂಗ ನೀ ಹೇಳೆ. ಯಾಕೆ ನೀ ಬಿಟ್ಟು ನಂಗೋದಿ, ನಾನಿಂಗ್ ಬಿಟ್ಟು ಯಾರಿಗ ನೋಡಿಲ್ಲೆ, ನೀ ನಂಗಿಂಗ್ ಬಿಟ್ಟೋ ದೂರ ನಾ ಇರಲಿ ಹೆಂಗ ನೀ ಹೇಳೆ. ನಾ ಇರಲಿ ಹೆಂಗ ನೀ ಹೇಳೆ. ಒಂದ್ಸಲ ಕೇಳ, ಎರಡ್ ಸಲ ಹೇಳ್ತೆ, ಮೂರ್ ಸಲ ಕೇಳ, ನಾಲ್ಕು ಸಲ ಹೇಳ್ತೆ, 5 ಸಲ ಕೇಳ, 10 ಸಲ ಹೇಳ್ತೆ. ನಾ ನಿಂಗ್ ಬಿಟ್ಟು ಯಾರಿಗ್ ನೋಡಿಲ್ಲೆ. ಇಷ್ಟಕ್ಕೆಲ್ಲ ಬರೀ ನೀ ಡೌಟ್ ಮಾಡ್ತಿ, ಇಷ್ಟಕ್ಕೆಲ್ಲ ಬರೀ ನೀ ಡೌಟ್ ಮಾಡ್ತಿ. ಅದು ಹಂಗ್ಯಾಕ ಇದು ಹಿಂಗ್ಯಾಕ ಅದು ಇದು ಅನ್ಕೋತ ನನ್ನ ತಲೆ ತಿಂತಿ. ನಿಂಗ ಲವ್ ಮಾಡಿ ನಂಗೆ ಸಾಕಾಗ್ಯದೆ, ನಿಂಗ ಲವ್ ಮಾಡಿ ನಂಗೆ ಸಾಕಾಗ್ಯದೆ. ನಂಗದು ಬೇಡ ನಂಗಿದು ಬೇಡ ಅದು ಇದು ಬೇಡ ಅನ್ಕೋತ ಬಿಟ್ಟೋಯ್ತಿ. ಯಾಕೆ ನೀ ಬಿಟ್ಟು ನಂಗೋದಿ, ನಾನಿಂಗ್ ಬಿಟ್ಟು ಯಾರಿಗ ನೋಡಿಲ್ಲೆ, ನೀ ನಂಗಿಂಗ್ ಬಿಟ್ಟೋ ದೂರ ನಾ ಇರಲಿ ಹೆಂಗ ನೀ ಹೇಳೆ. ಯಾಕೆ ನೀ ಬಿಟ್ಟು ನಂಗೋದಿ, ನಾನಿಂಗ್ ಬಿಟ್ಟು ಯಾರಿಗ ನೋಡಿಲ್ಲೆ, ನೀ ನಂಗಿಂಗ್ ಬಿಟ್ಟೋ ದೂರ ನಾ ಇರಲಿ ಹೆಂಗ ನೀ ಹೇಳೆ. ನಾ ಇರಲಿ ಹೆಂಗ ನೀ ಹೇಳೆ. ನಾ ಇರಲಿ ಹೆಂಗ ನೀ ಹೇಳೆ. खा ले बेटा, वैसे भी मेरे हाथ का बना हुआ खाना पूरे साल में एक ही बार तो खाता है। भैया इस बार 2 राखी बनवा लो, पिछले रक्षाबंधन पे भी नहीं थे आप। मेरी प्यारी सी बहन को मेरी उम्र लग जाए। अल्ले 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 मेरी प्यारी गुड़िया। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। एक तेरा नाम है साचा, हो एक
तेरे कुर्बान मेरी माँ। वंदे हमने सर पे ये केसरी रंग सजाया है। ऐ मेरी ज़मीं अफसोस नहीं जो तेरे लिए सौ दर्द से महफूज रहे तेरी आन सदा चाहे जान मेरी ये रहे ना रहे। नस में तेरा इश्क बहे फीका ना पड़े कभी रंग तेरा जिस्मों से निकल के खून कहे। दुश्मनों ने हमला बोल दिया है। माँ ओ माई मेरी क्या फिक्र तुझे क्यों आंख से दरिया बहता है। तू कहती थी तेरा चांद हूँ मैं और चांद हमेशा रहता है। तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू। तेरी नदियों में बह जावा तेरी फसलों में लहरावा इतनी सी है दिल की आरज़ू। तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू। ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು
ನಾನಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಸೋಲು ಗೆಲುವಿನಲ್ಲಿ ಸಮಚಿತ್ರದಿಂದಿರಲು ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು ಹಸಿರು ಮಳೆ ಹೂವಿನಲ್ಲಿ ಧ್ಯಾನಿಸುವುದ ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು ಅಳುವಿನಲ್ಲಿ ಅವಮಾನ ಎಲ್ಲೆಂಬುದ ಕಲಿಸು ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು ಮಾನವತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು ಮಾನವತೆಯಲ್ಲಿ ನಾ ಕರಗುವುದನ್ನು ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಇಂದು ಬಾನಿಗೆಲ್ಲ ಹಬ್ಬ ಗಾಳಿ ಗಂಧಕ್ಕೂ ಹಬ್ಬ ಇಂದು ಭೂಮಿಗೆಲ್ಲ ಹಬ್ಬ ಪುಷ್ಪ ಫೂಲಕ್ಕೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಇಂದು ಬಾನಿಗೆಲ್ಲ ಹಬ್ಬ ಗಾಳಿ ಗಂಧಕ್ಕೂ ಹಬ್ಬ ಇಂದು ಭೂಮಿಗೆಲ್ಲ ಹಬ್ಬ ಪುಷ್ಪ ಕೋಲಕ್ಕೂ